Welcome my dear students. Today we are going to be learning our next topic is radio buttons. ಯಾವ component study ಮಾಡ್ತಾ ಇದೀವಿ ಇಲ್ಲಿ radio buttons. Okay, radio buttons are a group of mutually exclusive buttons in which only one button can be selected at any one time. So this is a mutually exclusive button ಅಂತ ಹೇಳ್ತೀವಿ. Mutual exclusive button ಅಂತ ಹೇಳಿದ್ರೆ ನಾವು ಗ್ರೂಪ್ ಮಾಡಿ ಇಟ್ಕೊಳ್ಬೇಕು. ಗ್ರೂಪ್ ಮಾಡಿ ಇಟ್ಕೊಂಡಿದ್ದಾಗ ಏನಾಗುತ್ತೆ, ಆ ಗ್ರೂಪಿಂಗ್ ನಲ್ಲಿ ಯಾವುದಾಗ್ಲೂ ಒಂದನ್ನು ಮಾತ್ರವೇ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. Okay, group of mutually exclusive button in which only one button can be selected at any one time. They are supported by the J radio button class which extends J toggle button. So ನಾವು ಏನೇ ಒಂದು ರೇಡಿಯೋ ಬಟನ್ ಕಾಂಪೊನೆಂಟ್ ಅನ್ನ ನಾವು ಸಾಫ್ಟ್ವೇರ್ ನಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಜಾವಾನ ಯೂಸ್ ಮಾಡಿ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಕಂಪಲ್ಸರಿ J radio button ಕ್ಲಾಸ್ ನ ಯೂಸ್ ಮಾಡುತ್ತೆ. Also this is inheriting. Extends means inheriting. Which class it is inheriting? J toggle button. J toggle button na inherit ಮಾಡುತ್ತೆ. Okay, J radio button provides several constructors, so it supports several constructor. Let us see the one which we are using here, the J radio button of string str. So ಇಲ್ಲಿ ಒಂದು constructor na ನಾವು ನೋಡ್ತಾ ಇದ್ವಿ, J radio button of string str. As we know, what do you mean by a constructor, right? A constructor is a special method which can be initialized whenever an object is created. Object create ಮಾಡುವಾಗನೇ constructor ಏನಾಗುತ್ತೆ, ಮೆಥಡ್ ಏನಾಗುತ್ತೆ, ಅಲ್ಲಿ initialization ಆಗುತ್ತೆ. Here str is the label for the button. ಆ ಬಟನ್ ಗೆ ಕೊಡ್ತಿರುವ ಲೇಬಲ್ ಆಗಿರುತ್ತೆ ಅಥವಾ ಕ್ಯಾಪ್ಷನ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಮೇಲ್ ಫಿಮೇಲ್ ಅಂತ ನಾವು ಕೊಡಬೇಕಾಗಿದ್ರೆ ಇಲ್ಲಿ str ನಲ್ಲಿ ನಾವು ಪಾಸ್ ಮಾಡಬೇಕಾಗುತ್ತೆ, ರೈಟ್? ರೇಡಿಯೋ ಬಟನ್ ಮಸ್ಟ್ ಬಿ ಕಾನ್ಫಿಗರ್ಡ್ ಇಂಟು ಎ ಗ್ರೂಪ್. ಕಂಪಲ್ಸರಿ ನಾವೇನ್ ಮಾಡಬೇಕಾಗುತ್ತೆ, ಇಲ್ಲಿ ರೇಡಿಯೋ ಬಟನ್ ನ ಗ್ರೂಪ್ ನಾಗಿ ಮಾಡಬೇಕು. Only one of the button in the group can be selected at any time. So ಈ ಗ್ರೂಪ್ ಮಾಡಿದ ನಂತರ ನಾವೇನ್ ಮಾಡಬಹುದು, ನಾವು ಯಾವ್ದಾಗ್ಲೂ ಒಂದನ್ನು ಮಾತ್ರವೇ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಗ್ರೂಪ್ ಮಾಡದೆ ಹೋದ್ರೆ ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು. It is just acting as a check box. Okay, for example, if a user presses a radio button that is in a group, any previously selected button in that group is automatically deselected. ಸೊ ಯಾವಾಗ ನಾವು ರೇಡಿಯೋ ಬಟನ್ ನಲ್ಲಿ ಗ್ರೂಪ್ ನಲ್ಲಿ ಇರುವಾಗ ನಾವು ಒಂದು ಬಟನ್ ಪ್ರೆಸ್ ಮಾಡ್ತೀವೋ ಆಟೋಮೆಟಿಕಲಿ ಏನಾಗುತ್ತೆ, ಸೆಲೆಕ್ಟ್ ಆಗುತ್ತೆ. ಮತ್ತೊಮ್ಮೆ ಇನ್ನೊಂದು ಸೆಲೆಕ್ಟ್ ಮಾಡುವಾಗ ಡಿಸೆಲೆಕ್ಟ್ ಆಗಿಬಿಡುತ್ತೆ. ಓಕೆ, ಪ್ರಿವಿಯಸ್ಲಿ ಸೆಲೆಕ್ಟೆಡ್ ಬಟನ್ ಇನ್ ದಟ್ ಗ್ರೂಪ್ ಇಸ್ ಆಟೋಮೆಟಿಕಲಿ ಡಿಸೆಲೆಕ್ಟೆಡ್. ಗ್ರೂಪ್ ನಲ್ಲಿ ಇನ್ನೊಂದು ಬಟನ್ ನೀವು ಪ್ರೆಸ್ ಮಾಡುವಾಗ ಆಲ್ರೆಡಿ ಸೆಲೆಕ್ಟ್ ಮಾಡಿರುವ ಬಟನ್ ಏನಾಗುತ್ತೆ, ಡಿಸೆಲೆಕ್ಟ್ ಆಗುತ್ತೆ. ಆ ಬಟನ್ ಗ್ರೂಪ್ ಇಸ್ ಕ್ರಿಯೇಟೆಡ್ ಬೈ ಬಟನ್ ಗ್ರೂಪ್ ಕ್ಲಾಸ್. ನೀವೇನೇ ಒಂದು ಬಟನ್ ಗ್ರೂಪ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಬಟನ್ ಗ್ರೂಪ್ ಕ್ಲಾಸ್ ಯೂಸ್ ಆಗುತ್ತೆ. ಎಲಿಮೆಂಟ್ಸ್ ಆರ್ ದೆನ್ ಆಡೆಡ್ ಟು ದ ಬಟನ್ ಗ್ರೂಪ್ ಥ್ರೂ ದ ಫಾಲೋಯಿಂಗ್ ಮೆಥಡ್ಸ್. ಏನೇ ಒಂದು ಬಟನ್ ನ ನಾವು ಆಡ್ ಮಾಡಬೇಕು, ಬಟನ್ ಗ್ರೂಪ್ ನ ಆಡ್ ಮಾಡಬೇಕು, ರೇಡಿಯೋ ಬಟನ್ ಗ್ರೂಪ್ ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ದಿಸ್ ಮೆಥಡ್, void add abstract button ab. void add abstract button ab. Here ab is a reference to the button to be added to the group. ಸೊ ಇಲ್ಲಿ ರೆಫರೆನ್ಸ್ ಆಗಿರುತ್ತೆ, ಇಲ್ಲಿ ಎ ಬಿ ಅನ್ನೋದು ಪ್ಯಾರಾಮೀಟರ್ ಆಗಿರುತ್ತೆ. ಈ ಪ್ಯಾರಾಮೀಟರ್ ಯಾವುದಕ್ಕೆ ಸಂಬಂಧಪಟ್ಟದಾಗಿರುತ್ತೆ, ಇಲ್ಲಿ ಅಬ್ಸ್ಟ್ರಾಕ್ಟ್ ಬಟನ್ ಗೆ ಸಂಬಂಧಪಟ್ಟದಾಗಿರುತ್ತೆ. ಸೊ ಆಟೋಮೆಟಿಕಲಿ ಇಲ್ಲಿ ಏನಾಗುತ್ತೆ, ಇದು ಒಂದು ಬಟನ್ ನ ಗ್ರೂಪ್ ಗೆ ಆಡ್ ಮಾಡುತ್ತೆ. ಓಕೆ, ಸೊ ದಟ್ ಮೇ ಬಿ ದ ರೇಡಿಯೋ ಬಟನ್, ರೈಟ್? ಲೆಟ್ ಅಸ್ ಸಿ ಜೆ ರೇಡಿಯೋ ಬಟನ್ ಜನರೇಟ್ಸ್ ಆಕ್ಷನ್ ಇವೆಂಟ್ಸ್, ಐಟಮ್ ಇವೆಂಟ್ಸ್. ಸೊ ಜೆ ರೇಡಿಯೋ ಬಟನ್ ಜನರೇಟ್ ಮಾಡಿ ನಾವು ಯಾವ ಇವೆಂಟ್ಸ್ ನ ಜನರೇಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆಕ್ಷನ್ ಇವೆಂಟ್, ಆಕ್ಷನ್ ಮೀನ್ಸ್ ಕ್ಲಿಕ್ ಮಾಡೋದು, ಐಟಮ್ ಮೀನ್ಸ್ ಸೆಲೆಕ್ಟ್ ಮಾಡೋದು. ಆಕ್ಷನ್ ಇವೆಂಟ್ ಮೀನ್ಸ್ ಕ್ಲಿಕ್ಕಿಂಗ್ ಅಂತದೆಲ್ಲ ಆಪರೇಷನ್ ಮಾಡಿದ್ರೆ ಆಕ್ಷನ್ ಇವೆಂಟ್ ಅಂತ ಹೇಳ್ತೀವಿ. ಸೆಲೆಕ್ಟ್ ಮಾಡಿದ್ರೆ ಅದನ್ನ ಐಟಮ್ ಇವೆಂಟ್ಸ್ ಅಂತ ಹೇಳ್ತೀವಿ. ಸೊ ಯುವರ್ ಜೆ ರೇಡಿಯೋ ಬಟನ್ ಜನರೇಟ್ಸ್ ಬೋತ್ ದಿಸ್ ಆಕ್ಷನ್ ಇವೆಂಟ್ಸ್ ಅಂಡ್ ಐಟಮ್ ಇವೆಂಟ್ಸ್ ಅಂಡ್ ಚೇಂಜ್ ಈವೆಂಟ್ಸ್ ಈಚ್ ಟೈಮ್ ದ ಬಟನ್ ಸೆಲೆಕ್ಷನ್ ಚೇಂಜಸ್. ಸೊ ಪ್ರತಿಯೊಮ್ಮೆ ಏನಾಗುತ್ತೆ, ಈವೆಂಟ್ ಚೇಂಜ್ ಆಗುತ್ತೆ. ನೀವು ಬಟನ್ ಸೆಲೆಕ್ಟ್ ಮಾಡುವಾಗ ಈವೆಂಟ್ ಎಲ್ಲ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ಮೋಸ್ಟ್ ಆಫನ್ ಇಟ್ ಈಸ್ ದ ಆಕ್ಷನ್ ಇವೆಂಟ್ ದಟ್ ಈಸ್ ಹ್ಯಾಂಡಲ್. ಸೊ ಮೋಸ್ಟ್ ಆಫ್ ದ ಟೈಮ್ ಯಾವ ಈವೆಂಟ್ ನ ಹ್ಯಾಂಡಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ವಿ ನಾವು. ಇಲ್ಲಿ ನಾವು ಕ್ಲಿಕ್ ಮಾಡ್ತೀವಿ, ರೈಟ್? ಕ್ಲಿಕ್ ಮಾಡುವಾಗ ಆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ, ವಿಚ್ ಮೀನ್ಸ್ ದಟ್ ಯು ವಿಲ್ ನಾರ್ಮಲಿ ಇಂಪ್ಲಿಮೆಂಟ್ ದ ಆಕ್ಷನ್ ಲಿಸನರ್ ಇಂಟರ್ಫೇಸ್. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಇಲ್ಲಿ ಆಕ್ಷನ್ ಲಿಸನರ್ ಇಂಟರ್ಫೇಸ್ ನ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್, the only method defined by the action listener is action performed. ನಿಮ್ಮ ಆಕ್ಷನ್ ಲಿಸನರ್ ನ ಯೂಸ್ ಮಾಡ್ತಾ ಇದ್ರೆ ಯಾವ ಮೆಥಡ್ ಸಪೋರ್ಟ್ ಮಾಡುತ್ತೆ, ಕಂಪಲ್ಸರಿ ಯಾವುದನ್ನು ಯೂಸ್ ಮಾಡಬೇಕು, void action performed ಮೆಥಡ್ ನ ಯೂಸ್ ಮಾಡಬೇಕು. Inside this method you can use a number of different ways to determine which button was selected.
ಸೊ ಈ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ನಲ್ಲಿ ನೀವು ಸ್ಪೆಸಿಫೈ ಮಾಡಬಹುದು, ನಿಮ್ಮ ಕೋಡ್ ಎಲ್ಲ ಬರಿಬಹುದು, ಯಾವ ಬಟನ್ ಸೆಲೆಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಸ್ಪೆಸಿಫೈ ಮಾಡಬಹುದು. ಓಕೆ, ಚೆಕ್ ಇಟ್ಸ್ ಆಕ್ಷನ್ ಕಮಾಂಡ್ ಬೈ ಕಾಲಿಂಗ್ ಗೆಟ್ ಆಕ್ಷನ್ ಕಮಾಂಡ್. ಸೊ ಆ ಆಕ್ಷನ್ ಕಮಾಂಡ್ ನಾವು ಸ್ಪೆಸಿಫೈ ಮಾಡಬೇಕಾಗಿದ್ರೆ ಗೆಟ್ ಆಕ್ಷನ್ ಕಮಾಂಡ್ ಮೆಥಡ್ ನ ಯೂಸ್ ಮಾಡ್ತೀವಿ. ಬೈ ಡಿಫಾಲ್ಟ್ ದ ಆಕ್ಷನ್ ಕಮಾಂಡ್ ಇಸ್ ದ ಸೇಮ್ ಆಸ್ ದ ಬಟನ್ ಲೇಬಲ್, ಬಟ್ you can set the action command to something else by calling set action command on the radio button. ಸೊ ಇಲ್ಲಿ ಆಕ್ಷನ್ ಕಮಾಂಡ್ ನಾವು ನೋಡಿದ್ರೆ ಬಟನ್ ಲೇಬಲ್ ತರವೇ ಆಕ್ಸೆಸ್ ಮಾಡುತ್ತೆ. ಅಂದ್ರೆ ನನ್ನ ಬಟನ್ ಫಾರ್ ಎಕ್ಸಾಂಪಲ್ ಮೇಲ್ ಫಿಮೇಲ್ ಅಂತ ಹೇಳಿದ್ನ ಅಂತ ಅನ್ಕೊಳ್ಳಿ. ಆಕ್ಷನ್ ಕಮಾಂಡ್ ಯೂಸ್ ಮಾಡಿದ್ರೆ ಗೆಟ್ ಆಕ್ಷನ್ ಕಮಾಂಡ್ ಯೂಸ್ ಮಾಡಿ ನಾನು ಏನ್ ಮಾಡ್ಬೋದು, ಮೇಲ್ ಕ್ಲಿಕ್ ಮಾಡಿದ್ರೆ ವಾಟ್ ಎವರ್ ದ ಲೇಬಲ್ ಇಸ್ ಪ್ರೆಸೆಂಟ್ ಯು ಕ್ಯಾನ್ ಬಿ ಆಕ್ಸೆಸ್. ಓಕೆ, ಅಥವಾ ನಾವೇ ಏನೇ ಒಂದು ಲೇಬಲ್ ಸೆಟ್ ಮಾಡಬೇಕು ಅಂತ ಅನ್ಕೊಳ್ಳಿ, ರೇಡಿಯೋ ಬಟನ್ಗೆ ಏನೇ ಒಂದು ಲೇಬಲ್ ನೀವು ಸೆಟ್ ಮಾಡಬೇಕಾಗಿದ್ರೆ ಸೆಟ್ ಆಕ್ಷನ್ ಕಮಾಂಡ್ ಅನ್ನ ಯೂಸ್ ಮಾಡ್ತೀರಾ. ಓಕೆ, ಯು ಕ್ಯಾನ್ ಕಾಲ್ ಗೆಟ್ ಸೋರ್ಸ್ ಆನ್ ದ ಆಕ್ಷನ್ ಇವೆಂಟ್ ಆಬ್ಜೆಕ್ಟ್ ಅಂಡ್ ಚೆಕ್ ದಟ್ ರೆಫರೆನ್ಸ್ ಅಗೇನ್ಸ್ಟ್ ದ ಬಟನ್. ಸೊ ಇಲ್ಲಿ ಗೆಟ್ ಸೋರ್ಸ್ ಮೆಥಡ್ ನ ಯೂಸ್ ಮಾಡ್ತೀವಿ. ಈ ಗೆಟ್ ಸೋರ್ಸ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಈ ಆಕ್ಷನ್ ಇವೆಂಟ್ ಆಬ್ಜೆಕ್ಟ್ ನ ಯೂಸ್ ಮಾಡ್ತೀವಿ. ವೈಡ್ ಆಕ್ಷನ್ ಪರ್ಫಾರ್ಮ್ ನಲ್ಲಿ ಆಕ್ಷನ್ ಇವೆಂಟ್ ಆಬ್ಜೆಕ್ಟ್ ಇರುತ್ತೆ. ವೈಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ನ ಒಳಗೆ ಏನಿರುತ್ತೆ, ಆಕ್ಷನ್ ಇವೆಂಟ್ ಇ ಅಥವಾ ಇ ಏನೋ ಇರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಈ ಗೆಟ್ ಸೋರ್ಸ್ ಮೆಥಡ್ ಇಂದ ನಾವೇನ್ ಮಾಡ್ತೀವಿ, ಯಾವ ಬಟನ್ ಪ್ರೆಸ್ ಮಾಡ್ತಾ ಇದ್ರೋ ಅದರ ರೆಫರೆನ್ಸ್ ನ ತಗೊಳ್ತಾ ಇದ್ದೀವಿ. ಓಕೆ, ಯು ಕ್ಯಾನ್ ಚೆಕ್ ಈಚ್ ರೇಡಿಯೋ ಬಟನ್ ಟು ಫೈಂಡ್ ಔಟ್ ವಿಚ್ ಒನ್ ಇಸ್ ಕರೆಂಟ್ಲಿ ಸೆಲೆಕ್ಟೆಡ್ ಬೈ ಕಾಲಿಂಗ್ ಈಸ್ ಸೆಲೆಕ್ಟೆಡ್ ಆನ್ ಈಚ್ ಬಟನ್. ಸೊ ನೀವು ರೇಡಿಯೋ ಬಟನ್ ನಲ್ಲಿ ಏನೇ ಒಂದು ಸೆಲೆಕ್ಟ್ ಮಾಡ್ತಿರುವಾಗ ಯಾವ ಬಟನ್ ಸೆಲೆಕ್ಟ್ ಮಾಡಿದ್ರು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗಿದ್ರೆ ಯು ಆರ್ ಯೂಸಿಂಗ್ ಈಸ್ ಸೆಲೆಕ್ಟೆಡ್ ಮೆಥಡ್. ಓಕೆ, ಬೈ ಯೂಸಿಂಗ್ ದಿಸ್ ಈಸ್ ಸೆಲೆಕ್ಟೆಡ್ ಮೆಥಡ್ ಯು ಆರ್ currently selecting the button which you have selected. Each time an action event occurs, it means that button being selected has changed, that one and only one button will be selected. ಸೊ ಪ್ರತಿಯೊಮ್ಮೆ ಆಕ್ಷನ್ ಇವೆಂಟ್ ಜನರೇಟ್ ಮಾಡುವಾಗ ಆಟೋಮೆಟಿಕಲ್ ಏನಾಗುತ್ತೆ ಅಂದ್ರೆ ಏನೋ ಒಂದು ಕ್ಲಿಕ್ ಮಾಡ್ತಾ ಇದ್ರೆ ಅಂತ ಅನ್ಕೊಳ್ಳಿ, ಮಲ್ಟಿಪಲ್ ಬಟನ್ಸ್ ಯೂಸ್ ಮಾಡಿದ್ರೆ ಮೇಲ್ ಫಿಮೇಲ್ ಫೆಮಿನೈನ್ ಅಂತ ಹೇಳಿ. ಓಕೆ, ಮೇಲ್ ಫಿಮೇಲ್ ಫೆಮಿನೈನ್, ಫೆಮಿನೈನ್ ಅಂತ ಹೇಳಿದ್ರೆ ಥರ್ಡ್ ಜೆಂಡರ್, ರೈಟ್. ಅದರಲ್ಲಿ ಮೂರನೇ ಜೆಂಡರ್ ನೀವು ಸೆಲೆಕ್ಟ್ ಮಾಡುವಾಗ ಅಥವಾ ಯಾವುದೇ ಒಂದು ರಿಪೀಟೆಡ್ ಆಗಿ ನೀವು ಸೆಲೆಕ್ಟ್ ಮಾಡುವಾಗ ಆಟೋಮೆಟಿಕಲ್ ಏನಾಗುತ್ತೆ, ಒಂದು ಈವೆಂಟ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಯಾವುದೋ ಒಂದು ಮಾತ್ರವೇ ನೀವು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ. So to understand more of this radio button, let us see this following example. Here the three buttons are created. The buttons are then added to the button group. Pressing a radio button generates an action event which handled by the action performed. ಇಲ್ಲಿ ಮೂರು ಬಟನ್ ಕ್ರಿಯೇಟ್ ಮಾಡಿದ್ವಿ, ಮೂರು ಬಟನ್ ಗ್ರೂಪ್ ಗೆ ಆಡ್ ಮಾಡಿದ್ವಿ. ಅದರಲ್ಲಿ ಏನೇ ಒಂದು ಈವೆಂಟ್ ಜನರೇಟ್ ಮಾಡಬೇಕಾಗಿದ್ರೆ ಆಕ್ಷನ್ ಇವೆಂಟ್ ಯೂಸ್ ಮಾಡ್ತಾ ಇದ್ವಿ. ಆಕ್ಷನ್ ಇವೆಂಟ್ ಎಕ್ಸಿಕ್ಯೂಟ್ ಆಗಬೇಕಾಗಿದ್ರೆ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ನ ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಇಲ್ಲಿ ನಿಮ್ಮ ಗೆಟ್ ಆಕ್ಷನ್ ಕಮಾಂಡ್ ಮೆಥಡ್ ನ ಯೂಸ್ ಮಾಡ್ತೀವಿ. ಗೆಟ್ ಆಕ್ಷನ್ ಕಮಾಂಡ್ ನ ಯೂಸ್ ಮಾಡಿ ಯಾವ ಟೆಕ್ಸ್ಟ್ ಉಂಟೋ ಆ ಟೆಕ್ಸ್ಟ್ ಅನ್ನು ನಾವು ಆಕ್ಸೆಸ್ ಮಾಡ್ತಾ ಇದ್ವಿ. ರೇಡಿಯೋ ಬಟನ್ ಗೆ ಕೊಟ್ಟಿರುವ ಟೆಕ್ಸ್ಟ್ ಅನ್ನು ನಾವೇನ್ ಮಾಡ್ತಾ ಇದ್ವಿ, ಆಕ್ಸೆಸ್ ಮಾಡ್ತಾ ಇದ್ವಿ. ಆ ಟೆಕ್ಸ್ಟ್ ಅನ್ನು ಒಂದು ಲೇಬಲ್ ಆಗಿ ಆಕ್ಸೆಸ್ ಮಾಡ್ತಾ ಇದ್ವಿ. ಓಕೆ, ಲೆಟ್ us see this sample program. Yes, first so ಈ ಪ್ಯಾಕೇಜಸ್ ಎಲ್ಲ ಬೇಕು. import java.awt.star, import java.awt.event.star, import javax.swing.star is compulsory. Now we are writing the class. What is the name of the class? So before the class we are specifying the modifier public compulsory ಇರಬೇಕು. ಇಲ್ಲಿ j radio button demo. What is the name of the class? j radio button demo. implements ಅಂತ ಹೇಳ್ತಾ ಇದೀವಿ. So it is inheriting the interface. ಯಾವ ಇಂಟರ್ಫೇಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು, ಆಕ್ಷನ್ ಲಿಸನರ್ ಇಂಟರ್ಫೇಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು. ಆಕ್ಷನ್ ಲಿಸನರ್ ಇಂಟರ್ಫೇಸ್ ನ ಇನ್ಹೆರಿಟ್ ಮಾಡ್ತಾ ಉಂಟು. ನೆಕ್ಸ್ಟ್ ಇಲ್ಲಿ ನೀವು ಲೇಬಲ್ ಆಬ್ಜೆಕ್ಟ್ ನ ಡಿಕ್ಲೇರ್ ಮಾಡಿದ್ರಾ. ಸೊ ಜೆ ಲೇಬಲ್ ಅನ್ನೋದು ಲೇಬಲ್ ಆಬ್ಜೆಕ್ಟ್. ಸೊ ಇದನ್ನು ನಾವು ಫೈನಲ್ ಆಗಿ ಟ್ರೀಟ್ ಮಾಡ್ತಾ ಇದ್ವಿ. ಅಂಡ್ ಯು ಹ್ಯಾವ್ ಡಿಫೈನ್ಡ್ ದ ಆಬ್ಜೆಕ್ಟ್ ನೇಮ್ ಈಸ್ JLab. ಓಕೆ, ನೆಕ್ಸ್ಟ್ ಇಲ್ಲಿ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ತಾ ಇದ್ವಿ. ಕ್ಲಾಸ್ ಹೆಸರು ಏನುಂಟು ಅದೇ ಹೆಸರಿನಲ್ಲಿ ಒಂದು ಮೆಥಡ್ ಕ್ರಿಯೇಟ್ ಮಾಡಿದ್ರೆ ಅದನ್ನ ಕನ್ಸ್ಟ್ರಕ್ಟರ್ ಅಂತ ಹೇಳ್ತಾ ಇದ್ವಿ. ಈ ಕನ್ಸ್ಟ್ರಕ್ಟರ್ ನಲ್ಲಿ ಫಸ್ಟ್ ನಾವೇನ್ ಮಾಡ್ತಾ ಇದ್ವಿ, ವಿ ಆರ್ ಕ್ರಿಯೇಟಿಂಗ್ ದ ಫ್ರೇಮ್. ಆಸ್ ವಿ ನೋ ಕಂಟೈನರ್, ಈ ವಿಂಡೋ ಒಂದು ಕಂಟೈನರ್ ಅಂತ ಹೇಳ್ತಾ ಇದ್ವಿ. ಈ ಕಂಟೈನರ್ ನಲ್ಲಿ ಇದೆಲ್ಲ ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡ್ಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತಾ ಇದ್ವಿ, ಇಲ್ಲಿ ಜೆ ಫ್ರೇಮ್ ಆಬ್ಜೆಕ್ಟ್. ವಿ ಆರ್ ಕ್ರಿಯೇಟಿಂಗ್ ದ ಜೆ ಫ್ರೇಮ್. ದ ನೇಮ್ ಆಫ್ ದ ಆಬ್ಜೆಕ್ಟ್ ಆಫ್ ಜೆ ಫ್ರೇಮ್ ಇಸ್ JFRM. ಅಂಡ್ ಯು ಆರ್ ಕ್ರಿಯೇಟ್ ಹೇಗೆ ಅಂತ ಹೇಳ್ತೀವಿ, ನೀವು ಯೂಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಜೆ ರೇಡಿಯೋ ಬಟನ್ ಡೆಮೋ ಅಂತ ಹೇಳ್ತಾ ಇದ್ವಿ. ಆಟೋಮೆಟಿಕಲಿ ಇಟ್ ಬಿಕಮ್ಸ್ ದ
ಟೈಟಲ್ ಆಫ್ ದ ವಿಂಡೋ. ಇದೇ ತರ ಇಲ್ಲಿ ಚಾಪ್ಟರ್ 13 ಅಂತ ಹೇಗೆ ಕಾಣಿಸ್ತಾ ಉಂಟು, ಜೆ ರೇಡಿಯೋ ಬಟನ್ ಅನ್ನೋದು ಟೈಟಲ್ ಆಗಿ ಬರುತ್ತೆ. ನೆಕ್ಸ್ಟ್ ಫ್ರೇಮ್ ನ ಲೇಔಟ್ ಸೆಟ್ ಮಾಡ್ತಾ ಇದ್ದೀರಾ, ಫ್ಲೋ ಲೇಔಟ್ ಅಂತ ಹೇಳ್ತಾ ಇದ್ವಿ, ಲೆಫ್ಟ್ ಟು ರೈಟ್ ಫಿಲ್ ಅಪ್ ಆಗುತ್ತೆ. JFRM ಡಾಟ್ ಸೆಟ್ ಡಿಫಾಲ್ಟ್ ಕ್ಲೋಸ್ ಆಪರೇಷನ್, ಜೆ ಫ್ರೇಮ್ ಡಾಟ್ ಎಕ್ಸಿಟ್ ಕ್ಲೋಸ್ ಅಂತ ಕೊಟ್ಟಿದೀವಿ. ಆಟೋಮೆಟಿಕಲಿ ಏನಾಗುತ್ತೆ, ವಿಂಡೋ ಕ್ಲೋಸ್ ಮಾಡುವಾಗ ಕ್ಲೋಸ್ ಆಪರೇಷನ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ JFRM ಡಾಟ್ ಸೆಟ್ ಸೈಜ್ 250, 100 ಅಂತ ಹೇಳಿದ್ವಿ. ವಿಡ್ತ್ ಅಂಡ್ ಹೈಟ್ ಸ್ಪೆಸಿಫೈ ಮಾಡಿದ್ವಿ, ಅಷ್ಟು ವಿಡ್ತ್ ಅಷ್ಟು ಹೈಟ್ ನಲ್ಲಿ ಮಾತ್ರವೇ ಈ ವಿಂಡೋ ಓಪನ್ ಆಗುತ್ತೆ. ನೆಕ್ಸ್ಟ್ ವಿ ಆರ್ ಕ್ರಿಯೇಟಿಂಗ್ ದ ರೇಡಿಯೋ ಬಟನ್, ಜೆ ರೇಡಿಯೋ ಬಟನ್ B1. ವಾಟ್ ಇಸ್ ದ ಆಬ್ಜೆಕ್ಟ್ ಆಫ್ ರೇಡಿಯೋ ಬಟನ್ B1. ಸೊ ಇಲ್ಲಿ ಜೆ ರೇಡಿಯೋ ಬಟನ್ ಅನ್ನೋದು ಕ್ಲಾಸ್, ಆ ಕ್ಲಾಸ್ಗೆ ನೀವು ಆಬ್ಜೆಕ್ಟ್ ಏನು ಯೂಸ್ ಮಾಡಿದ್ರೆ B1. ಯು ಆರ್ ಕ್ರಿಯೇಟಿಂಗ್ ಅಂಡ್ ಯು ಆರ್ ಗಿವಿಂಗ್ ದ ಟೆಕ್ಸ್ಟ್ ಆಸ್ ಎ. ಟೆಕ್ಸ್ಟ್ ಏನು ಕೊಟ್ಟಿದ್ರ, ಎ ಅಂತ ಕೊಟ್ಟಿದ್ರ. ಸೊ ಯಾವಾಗ ನೀವು B1 ಕ್ಲಿಕ್ ಮಾಡ್ತಾ ಇದ್ರೋ ಆಡ್ ಆಕ್ಷನ್ ಲಿಸನರ್ಸ್ ಅಂತ ಯೂಸ್ ಮಾಡ್ತಾ ಇದ್ರ, ಕ್ಲಿಕ್ಕಿಂಗ್ ಇವೆಂಟ್ ಜನರೇಟ್ ಮಾಡಬೇಕು, ರೈಟ್. B1 ಡಾಟ್ ಆಡ್ ಆಕ್ಷನ್ ಲಿಸನರ್ ಆಫ್ ದಿಸ್ ಕೀವರ್ಡ್ ಏನ್ ಮಾಡುತ್ತೆ, ಯಾವ ಬಟನ್ ಪ್ರೆಸ್ ಮಾಡಿದ್ರೋ ಆ ಬಟನ್ಗೆ ರಿಲೆವೆಂಟ್ ಆಗಿ ಈವೆಂಟ್ಸ್ ನ ಜನರೇಟ್ ಮಾಡುತ್ತೆ. ಓಕೆ, ಅಂಡ್ ನಾವು ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ, JFRM ಡಾಟ್ ಆಡ್ B1. ಸೊ ಆ ಬಟನ್ ನ ನಾವು ಫ್ರೇಮ್ ಗೆ ಆಡ್ ಮಾಡಿದ್ವಿ. ನೆಕ್ಸ್ಟ್ ವಿ ಆರ್ ಕ್ರಿಯೇಟಿಂಗ್ ದ ಅನದರ್ ಬಟನ್ J ರೇಡಿಯೋ ಬಟನ್ B2. ಸೊ ಯು ಆರ್ ಕ್ರಿಯೇಟಿಂಗ್ ಅಂಡ್ ದ ಟೆಕ್ಸ್ಟ್ ಶುಡ್ ಬಿ B. ಸೊ ಇದನ್ನು ಕ್ಲಿಕ್ ಮಾಡುವಾಗ ಆಕ್ಷನ್ ಲಿಸನರ್ ದಿಸ್ ಅಂತ ಕೊಟ್ಟಿದ್ವಿ. ನೆಕ್ಸ್ಟ್ ಬಟನ್ 2 ನ ಆಡ್ ಮಾಡ್ತಾ ಇದ್ದೀರಾ ಫ್ರೇಮ್ಗೆ. ಅದೇ ರೀತಿಯಲ್ಲಿ ಥರ್ಡ್ ಬಟನ್ ಕ್ರಿಯೇಟ್ ಮಾಡಿದಿರಾ, B3 is equal to ನ್ಯೂ J ರೇಡಿಯೋ ಬಟನ್ ಆಫ್ C ಅನ್ನುವ ಕ್ಯಾಪ್ಷನ್ ಕಾಣಿಸುತ್ತೆ. B3 ಡಾಟ್ ಆಡ್ ಆಕ್ಷನ್ ಲಿಸನರ್ ಆಫ್ ದಿಸ್. ಸೊ ಯಾವಾಗ ನೀವು ಥರ್ಡ್ ಬಟನ್ ಕ್ಲಿಕ್ ಮಾಡ್ತಾ ಇದ್ರೋ ಅದಕ್ಕೆ ರಿಲೆವೆಂಟ್ ಆಗಿ ಆಕ್ಷನ್ ಲಿಸನರ್ ಆಗುತ್ತೆ ಯೂಸಿಂಗ್ ದಿಸ್ ಕೀವರ್ಡ್. ನೆಕ್ಸ್ಟ್ ಈ ಥರ್ಡ್ ಬಟನ್ ನ ನೀವೇನ್ ಮಾಡಿದ್ರೆ ಇಲ್ಲಿ ಆಡ್ ಮಾಡಿದಿರಾ. ಓಕೆ, ನಾವು ಇಲ್ಲಿ 3 ಬಟನ್ ನ ತಗೊಂಡಿದೀವಿ, 3ನ್ನ ಸೆಲೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಬಟ್ ನಾವು ಯಾವುದೇ ಒಂದನ್ನು ಸೆಲೆಕ್ಟ್ ಮಾಡಬೇಕಾಗಿದ್ರೆ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಕ್ರಿಯೇಟ್ ದ ಬಟನ್ ಗ್ರೂಪ್. ಗೋಟ್ ಇಟ್. ಸೊ ಅದಕ್ಕೆ ಇಲ್ಲಿ ನೋಡಿ ಬಟನ್ ಗ್ರೂಪ್ ಯೂಸ್ ಮಾಡ್ತಾ ಇದೀವಿ, ಬಟನ್ ಗ್ರೂಪ್ BG, ಬಟನ್ ಗ್ರೂಪ್ ಆಬ್ಜೆಕ್ಟ್ ಯೂಸ್ ಮಾಡ್ತಾ ಇದ್ವಿ. ಬಟನ್ ಗ್ರೂಪ್ ಆಬ್ಜೆಕ್ಟ್ BG ಅದನ್ನು ಕ್ರಿಯೇಟ್ ಮಾಡಿದ ನಂತರ BG ಡಾಟ್ ಆಡ್ B1 ಅಂತ ಹೇಳ್ತಾ ಇದ್ವಿ. ವಾಟ್ ಇಸ್ B1, ರೇಡಿಯೋ ಬಟನ್. ರೇಡಿಯೋ ಬಟನ್ ಎಲ್ಲಿಗೆ ಆಡ್ ಮಾಡ್ತಾ ಇದ್ದೀರಾ, ಬಟನ್ ಗ್ರೂಪ್ ಗೆ ಆಡ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ BG ಡಾಟ್ ಆಡ್ B2, ಯು ಆರ್ ಆಡಿಂಗ್ ದ ರೇಡಿಯೋ ಬಟನ್ ಟು ದ ಬಟನ್ ಗ್ರೂಪ್. ಯು ಆರ್ ಆಡಿಂಗ್ ದ ಬಟನ್ ಗ್ರೂಪ್ ರೇಡಿಯೋ ಬಟನ್ B3 ಟು ದ ಬಟನ್ ಗ್ರೂಪ್. ಸೊ ಇಲ್ಲಿ ಬಟನ್ ಗ್ರೂಪ್ ಗೆ ಆಡ್ ಮಾಡಿದ ಕಾರಣಕ್ಕಾಗಿ ಏನಾಗುತ್ತೆ, ಯು ಕಾಂಟ್ ಸೆಲೆಕ್ಟ್ ಮಲ್ಟಿಪಲ್, ಯು ಕ್ಯಾನ್ ಓನ್ಲಿ ಸೆಲೆಕ್ಟ್ ಒನ್. ಗೋಟ್ ಇಟ್. ನೆಕ್ಸ್ಟ್ ನಾವೇನ್ ಮಾಡ್ತಾ ಇದ್ವಿ, ಇಲ್ಲಿ ಕ್ರಿಯೇಟ್ ಎ ಲೇಬಲ್ ಅಂಡ್ ಆಡ್ ಇಟ್ ಟು ದ ಕಂಟೆಂಟ್ ಪೇನ್ ಗೆ ಆಡ್ ಮಾಡಬೇಕು. ಸೊ ಫಸ್ಟ್ ಲೇಬಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದೀವಿ. JLab is equal to ನ್ಯೂ JLab select 1. ಸೊ select 1 ಅನ್ನುವ ಕ್ಯಾಪ್ಷನ್ ಕಾಣಿಸುತ್ತೆ. ಓಕೆ, JFRM ಡಾಟ್ ಆಡ್ JLab. ಸೊ ಆಟೋಮೆಟಿಕಲಿ ಈ ಲೇಬಲ್ ಆಬ್ಜೆಕ್ಟ್ ನು ಯಾವುದಕ್ಕೆ ಆಡ್ ಮಾಡ್ತಾ ಇದ್ವಿ, ಫ್ರೇಮ್ ಗೆ ಆಡ್ ಮಾಡ್ತಾ ಇದ್ವಿ. ಫ್ರೇಮ್ ಗೆ ಆಡ್ ಮಾಡಿದ ನಂತರ JFRM ಡಾಟ್ ಸೆಟ್ ವಿಸಿಬಲ್ ಟ್ರೂ ಅಂತ ಹೇಳಿದ್ವಿ. ಕಂಪಲ್ಸರಿ ಈ ಸ್ಟೇಟ್ಮೆಂಟ್ ಬರೀಲೇಬೇಕು. ಸೆಟ್ ವಿಸಿಬಲ್ ಟ್ರೂ ಅಂತ ಇಲ್ಲದೆ ಹೋದ್ರೆ ಡಿಫಾಲ್ಟ್ ಆಗಿ ಹೈಡ್ ಆಗಿರುತ್ತೆ. ಡಿಫಾಲ್ಟ್ set visible is a false. If it is a false means no component or no container will be visible but components are hidden. Got it. So ಇಲ್ಲಿಗೆ ನಿಮ್ಮ ಕನ್ಸ್ಟ್ರಕ್ಟರ್ ಎಂಡ್ ಆಯ್ತು. ಎಂಡ್ ಆದ ನಂತರ ಈಗ 3 ಬಟನ್ ಉಂಟು. 3 ಬಟನ್ ಅಲ್ಲಿ ಯಾವುದೇ ಒಂದು ಬಟನ್ ಕ್ಲಿಕ್ ಮಾಡಿದಾಗ ಈವೆಂಟ್ ಜನರೇಟ್ ಮಾಡಬೇಕು. ಜನರೇಟ್ ಮಾಡ್ಲಿಕ್ಕೆ ನಾವಿಲ್ಲಿ ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ಪಬ್ಲಿಕ್ ವಾಯ್ಡ್ ಆಕ್ಷನ್ ಪರ್ಫಾರ್ಮ್ಡ್ ಆಕ್ಷನ್ ಇವೆಂಟ್ EE ಇದು ಮೆಥಡ್ ಯೂಸ್ ಮಾಡಲೇಬೇಕು. ಯೂಸ್ ಮಾಡಿದ ನಂತರ ಇಲ್ಲಿ ನೋಡಿ ಫಸ್ಟ್ ನಾವೇನ್ ಮಾಡ್ತಾ ಇದ್ವಿ, JLab ಡಾಟ್ ಸೆಟ್ ಟೆಕ್ಸ್ಟ್. ಸೊ ಲೇಬಲ್ ನ ಟೆಕ್ಸ್ಟ್ ಅನ್ನ ಸೆಟ್ ಮಾಡ್ತಾ ಇದ್ವಿ. ಏನ್ ಸೆಟ್ ಮಾಡ್ತಾ ಇದ್ವಿ, ಯು ಸೆಲೆಕ್ಟೆಡ್ ಆಸ್ ಇಟ್ ಈಸ್ ಡಬಲ್ ಕೊಟೇಶನ್ ಅಲ್ಲಿ ಕೊಟ್ಟಿದ್ವಿ ಪ್ಲಸ್ AE. ವಾಟ್ ಇಸ್ AE, ರೆಫರೆನ್ಸ್ ಆಬ್ಜೆಕ್ಟ್ ಡಾಟ್ ಗೆಟ್ ಆಕ್ಷನ್ ಕಮಾಂಡ್. ಈ ಗೆಟ್ ಆಕ್ಷನ್ ಕಮಾಂಡ್ ಏನ್ ಮಾಡುತ್ತೆ, ಯಾವ ಬಟನ್ ಕ್ಲಿಕ್ ಮಾಡಿದ್ರೋ ಆ ಬಟನ್ ನ ಟೆಕ್ಸ್ಟ್ ಅನ್ನ ತರುತ್ತೆ. ಅದನ್ನು ಡಿಸ್ಪ್ಲೇ ಮಾಡಬೇಕಾಗಿದ್ರೆ ನಾವು ಈ ರೆಫರೆನ್ಸ್ ಆಬ್ಜೆಕ್ಟ್ ನೇ ಯೂಸ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಯು ಸೆಲೆಕ್ಟೆಡ್ ಎ ಅಂತ ಬರುತ್ತೆ. ಸೆಕೆಂಡ್ ಬಟನ್ ಕ್ಲಿಕ್ ಮಾಡಿದ್ರೆ ಯು ಸೆಲೆಕ್ಟೆಡ್ ಬಿ ಅಂತ ಬರುತ್ತೆ. ಥರ್ಡ್ ಬಟನ್ ಕ್ಲಿಕ್ ಮಾಡಿದ್ರೆ ಯು ಸೆಲೆಕ್ಟೆಡ್ ಸಿ ಅಂತ ಬರುತ್ತೆ, ರೈಟ್. ಸೊ ಇದಾದ ನಂತರ ನಾವು ಇಲ್ಲಿ ಮೇನ್ ಮೆಥಡ್ ಬರಿತಾ ಇದೀವಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆಫ್ ಆರ್ಗ್ಸ್. ಓಕೆ, ಸೊ ಇದಾದ ನಂತರ ಕಂಪಲ್ಸರಿ ನೋಡಿ ಕ್ರಿಯೇಟ್ ದ ಫ್ರೇಮ್ ಆನ್ ದ ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್. ಕಂಪಲ್ಸರಿ ಥ್ರೆಡ್ ನ ಯೂಸ್ ಮಾಡಬೇಕು. ಈ ಮೆಥಡ್ ನ ಯೂಸ್ ಮಾಡ್ತಾ ಇದ್ವಿ, ಇದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೇಟರ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ವಿ. ಈ ಮೆಥಡ್ ಏನಂತ ಹೇಳ್ತಾ ಇದ್ವಿ, ಇದು
ನಿಮ್ಮ ಅನಾನಿಮಸ್ ಇನ್ನರ್ ಕ್ಲಾಸ್. ಅನಾನಿಮಸ್ ಇನ್ನರ್ ಕ್ಲಾಸ್ ಅಂತ ಹೇಳಿದ್ರೆ ಥ್ರೆಡ್ ಮೆಥಡ್ ರನ್ ಆಯ್ತು, ಇಲ್ಲಿ ಓಪನ್ ಆಯ್ತು, ಇಲ್ಲಿ ಎಂಡ್ ಆಗ್ತಾ ಉಂಟು. ಓಕೆ, ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲೆಟರ್ ಮೆಥಡ್ ಥ್ರೆಡ್ ಹ್ಯಾಂಡ್ಲಿಂಗ್ ಮೆಥಡ್, ಅದರಲ್ಲಿ ನ್ಯೂ ರನ್ನಬಲ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀರಾ. ಇಲ್ಲಿಗೆ ಸ್ಟಾರ್ಟ್ ಆಯ್ತು ಅನಾನಿಮಸ್ ಇನ್ನರ್ ಕ್ಲಾಸ್. ಇದರಲ್ಲಿ ಥ್ರೆಡ್ ಆಗಿದ್ದ ಕಾರಣಕ್ಕಾಗಿ ವಿ ಹ್ಯಾವ್ ಟು ಸಪೋಸ್ ಟು ಯೂಸ್ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್. ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಕಾಲಿಂಗ್ ದ ಕನ್ಸ್ಟ್ರಕ್ಟರ್ ಕಾಲ್ ಮಾಡಿದ್ರೆ ಇದೆಲ್ಲ ಇನಿಷಿಯಲೈಸೇಷನ್ ಆಗುತ್ತೆ. ಯಾವಾಗ ನೀವು ಬಟನ್ ಕ್ಲಿಕ್ ಮಾಡ್ತಾ ಇದ್ರೋ ಆ ಬಟನ್ಗೆ ರಿಲೆವೆಂಟ್ ಆಗಿ ಈವೆಂಟ್ಸ್ ಜನರೇಟ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಈ ಮೆಥಡ್ ಕಾಲಿಂಗ್ ಎಂಡ್ ಆಯ್ತು. ಇಲ್ಲಿಗೆ ಮೈನ್ ಸ್ವಿಂಗ್ ಯುಟಿಲಿಟೀಸ್ ಮೆಥಡ್ ಎಂಡ್ ಆಯ್ತು. ಓಕೆ, ಇಲ್ಲಿಗೆ ನಿಮ್ಮ ರನ್ ಮೆಥಡ್ ಎಂಡ್ ಆಯ್ತು, ಇಲ್ಲಿಗೆ ಸ್ವಿಂಗ್ ಯುಟಿಲಿಟೀಸ್ ಮೆಥಡ್ ಎಂಡ್ ಆಯ್ತು, ಅಂಡ್ ಇಲ್ಲಿಗೆ ಈ ಮೆಥಡ್ ಕಾಲಿಂಗ್ ಎಂಡ್ ಆಯ್ತು, ಇಲ್ಲಿಗೆ ನಿಮ್ಮ ಮೈನ್ ಮೆಥಡ್ ಎಂಡ್ ಆಯ್ತು, ಇಲ್ಲಿಗೆ ನಿಮ್ಮ ಕ್ಲಾಸ್ ಎಂಡ್ ಆಯ್ತು. ಎಂಡ್ ಆದ ನಂತರ ನಾವು ಯಾವಾಗ ರನ್ ಮಾಡ್ತಾ ಇದೀವೋ ಆ ರನ್ ಮಾಡುವಾಗ ಈ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಲೆಟ್ us see the running of this program. I am taking directly command. I hope ಆಲ್ರೆಡಿ ನಾನು ಕಾಪಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಐ ವಿಲ್ ಶೋ ಡೈರೆಕ್ಟ್ಲಿ ರನ್ನಿಂಗ್ ಆಫ್ ದಿಸ್ ಪ್ರೋಗ್ರಾಮ್. ಓಕೆ, ವಾಟ್ ಈಸ್ ದ program name? JRadio button demo, right? So before that we have to log out. cd jdk 1.4/bin. so ನಮ್ಮ ಡೈರೆಕ್ಟರಿಗೆ ಬಂದಿದ್ದೀವಿ. we have to compile JRadio button demo.java. It is getting compiling. So ಯಾವುದೇ ಎರರ್ ಇಲ್ಲ. Now I am running Java JRadio button demo. ಎಸ್, ಇಲ್ಲಿ ನೀವು ನೋಡಬಹುದು. ಓಕೆ, ಸೊ ಇಲ್ಲಿ 3 ಬಟನ್ ಬಂದಿದೆ. ಈ 3 ಬಟನ್ ನಾವು ಗ್ರೂಪ್ ಮಾಡಿ ಇಟ್ಟಿದ್ವಿ. ಇದು ಲೇಬಲ್ ಆಬ್ಜೆಕ್ಟ್ ಸೆಲೆಕ್ಟ್ ಒನ್ ಅಂತ ತೋರಿಸ್ತಾ ಉಂಟು. ಇಲ್ಲಿ ಕನ್ಸ್ಟ್ರಕ್ಟರ್ ನಲ್ಲಿ ನಾವು ಕೊಟ್ಟಿರುವ ಹೆಸರು ಇಲ್ಲಿ ಬರುತ್ತೆ, ಜೆ ಬಟನ್ ಡೆಮೋ ಅಂತ ಹೇಳಿ. ಓಕೆ, ಸೊ ನೋಡ್ಬೋದು ಇಲ್ಲಿ ಇದನ್ನ ನಾವು 3 ರೇಡಿಯೋ ಬಟನ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದೀವಿ. ಈ 3ನ ನಾವು ಬಟನ್ ಗ್ರೂಪ್ಗೆ ಆಡ್ ಮಾಡಿದ್ವಿ. ಆದ್ದರಿಂದ ನಾವು ಯಾವ್ದಾಗ್ಲೂ ಒಂದನ್ನು ಮಾತ್ರವೇ ಸೆಲೆಕ್ಟ್ ಮಾಡಬಹುದು. ಇನ್ ಕೇಸ್ ಬಟನ್ ಗ್ರೂಪ್ಗೆ ಆಡ್ ಮಾಡದೆ ಹೋದ್ರೆ ಯು ಕ್ಯಾನ್ ಏಬಲ್ ಟು ಸೆಲೆಕ್ಟ್ ಆಲ್ ದ 3 ರೇಡಿಯೋ ಬಟನ್ಸ್. ಓಕೆ, ಎಸ್, ಸೊ ದಟ್ ಈಸ್ ಯುವರ್ ಕಾನ್ಸೆಪ್ಟ್. ಸೊ ಆಲ್ರೆಡಿ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಪ್ರೋಗ್ರಾಮ್ ಕಾಪಿ ಪೇಸ್ಟ್ ಮಾಡೋದು ನಿಮ್ಮ ನೋಟ್ಪ್ಯಾಡ್ ನಲ್ಲಿ ಮಾಡ್ತೀರಾ, ನೋಟ್ಪ್ಯಾಡ್ ಪ್ಲಸ್ ಅಲ್ಲಿ ಅದನ್ನು ನೀವು ನೋಡ್ಕೊಳ್ಳಿ. ಓಕೆ, and next our component is JTabbed pan. Right, let us see what is this JTabbed pan component. JTabbed pan encapsulate a tabbed pan. So ಇಲ್ಲಿ JTabbed pan ಅಂತ ಹೇಳ್ತಾ ಇದೀವಿ. ಈ tabbed pan ಏನು ಮಾಡುತ್ತೆ ಇಲ್ಲಿ ನೋಡಿ, ಇಲ್ಲಿ ಹೇಗೆ ಟ್ಯಾಬ್ಸ್ ಇಲ್ಲಿ ಸ್ಟಾರ್ಟ್ ಚಾಪ್ಟರ್ 13 ಅಂತ ಬರ್ತಾ ಉಂಟು. ಇದೇ ತರ ಏನಾಗುತ್ತೆ ಇಲ್ಲಿ ಮಲ್ಟಿಪಲ್ ಟ್ಯಾಬ್ ನ ಆಡ್ ಮಾಡಬಹುದು. ಓಕೆ, ಸೊ ಈ ರೀತಿಯಲ್ಲಿ ಏನಾಗುತ್ತೆ, ಇದನ್ನ ಟ್ಯಾಬ್ ನ ಹ್ಯಾಂಡಲ್ ಮಾಡುವ ಬಾರ್ ಆಗಿರುತ್ತೆ. ಓಕೆ, ಅವ್ರು ಕ್ಯಾಚಿಂಗ್ ಮೈ ಪಾಯಿಂಟ್. ಇಲ್ಲಿ ಸ್ಟಾರ್ಟ್ ಅಂತ ಉಂಟು, ಇಲ್ಲಿ ಚಾಪ್ಟರ್ 13 ಅಂತ ಉಂಟು. ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಟ್ಯಾಬ್ಗೆ ಹೋಗ್ತಾ ಇದೀವಿ, ಚಾಪ್ಟರ್ 13ಗೆ ಹೋಗ್ತಾ ಇದೀವಿ. ಇನ್ನು ಬೇರೆ ಬೇರೆ ಯಾವುದೇ ಒಂದು ವಿಂಡೋ ಓಪನ್ ಮಾಡಿದ್ರೆ ಟ್ಯಾಬ್ ತರ ವರ್ಕ್ ಆಗುತ್ತೆ. ಓಕೆ, ದಟ್ ಈಸ್ ಯುವರ್ JTabbed pan. Now let us see JTabbed pan encapsulate a tabbed pan. Tabbed pan ತರ ವರ್ಕ್ ಆಗುತ್ತೆ. It manages a set of component by linking them with tabs. So ಈ JTabbed pan ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು, ಸೆಟ್ ಆಫ್ ಟ್ಯಾಬ್ಸ್ ಅನ್ನು ನಾವು ಮ್ಯಾನೇಜ್ ಮಾಡಬಹುದು. ಸೆಟ್ ಆಫ್ ಕಾಂಪೊನೆಂಟ್, ಸೊ ಓಪನ್ ವಿಂಡೋ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನ ನಾವು ಏನ್ ಮಾಡಬಹುದು, ಇಲ್ಲಿ ಮ್ಯಾನೇಜ್ ಮಾಡಬಹುದು. Selecting a tab causes the component associated with the tab to come to the forefront. ಯಾವ ಟ್ಯಾಬ್ ನೀವು ಸೆಲೆಕ್ಟ್ ಮಾಡ್ತೀರೋ ಆಟೋಮೆಟಿಕಲಿ ಆ ಟ್ಯಾಬ್ ಏನ್ ಮಾಡುತ್ತೆ, ಫೋರ್ ಫ್ರಂಟ್ ಗೆ ಬರುತ್ತೆ. ಅಂದ್ರೆ ಫಸ್ಟ್ ಅದು ಸೆಲೆಕ್ಟ್ ಆಗಿರುತ್ತೆ, ಅದು ಫಸ್ಟ್ ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಟಾರ್ಟ್ ಅಂತ ಕಾಣಿಸ್ತಾ ಉಂಟು, ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಸ್ಟಾರ್ಟ್ ಟ್ಯಾಬ್ ಇಲ್ಲಿಗೆ ಬಂತು.
ಫಾರ್ ಎಕ್ಸಾಂಪಲ್ ಇಲ್ಲಿ ಚಾಪ್ಟರ್ 13 ಅಂತ ಕಾಣಿಸ್ತಾ ಉಂಟು. ಚಾಪ್ಟರ್ 13 ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಚಾಪ್ಟರ್ 13 ಗೆ ಬರ್ತೇವೆ. got it? So this is just as a whatever the tab, so you can able to manage these set of tabs by using JTabbed pan component. okay, ಇದನ್ನು ಯೂಸ್ ಮಾಡಿ ಯಾವುದನ್ನು ಕ್ಲಿಕ್ ಮಾಡಿದ್ರೋ ಅದು ಫಸ್ಟ್ ಆಕ್ಟಿವೇಟ್ ಆಗಿರುತ್ತೆ. right now tabbed pans are very common in modern GUI and no doubt used them many times. ಸೊ ಇಲ್ಲಿ ನಾವು ಟ್ಯಾಬ್ಡ್ ಪ್ಯಾನ್ಸ್ ಅನ್ನು ನಾವು ಏನಂತ ಹೇಳ್ತಾ ಇದ್ವಿ, ನಮ್ಮ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಪ್ರತಿಯೊಂದು ಸಾಫ್ಟ್ವೇರ್ ನಲ್ಲಿನೂ ಇದನ್ನ ಬಳಸ್ತಾ ಇದ್ವಿ. ಓಕೆ, ಸಾಕಷ್ಟು ಬಾರಿ ನಾವು ಯೂಸ್ ಮಾಡ್ತಾ ಇರ್ತೇವೆ. ನಿಮ್ಮ ಮೊಬೈಲ್ ನಲ್ಲಿ ಆಗಿದ್ರೆ ನಾವೇನ್ ಮಾಡ್ತೀವಿ, ವಿ ಆರ್ ಯೂಸಿಂಗ್ ದ ಮಲ್ಟಿಪಲ್ ಟ್ಯಾಬ್ಸ್, ರೈಟ್? ವಾಟ್ಸ್ಆಪ್, ಫೇಸ್ಬುಕ್ ಅಂತದೆಲ್ಲ ಓಪನ್ ಮಾಡಿ ಯು ಆರ್ ಸ್ವಿಚಿಂಗ್ ದ ಅಕೌಂಟ್, ದೆನ್ ವಾಟ್ ಯು ಆರ್ ಡೂಯಿಂಗ್, ದಟ್ ಇಸ್ ಅ ಟ್ಯಾಬ್. ಅದೇ ನಿಮ್ಮ ಗೂಗಲ್ ಕ್ರೋಮ್ ಯೂಸ್ ಮಾಡಿ ಮಲ್ಟಿಪಲ್ ಟ್ಯಾಬ್ಸ್ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಬೇರೆ ಬೇರೆ ವೆಬ್ಸೈಟ್ಗೆ ಹೋಗ್ಬೋದು, ಆಕ್ಸೆಸ್ ಮಾಡ್ಬೋದು. ರೈಟ್? ಸೊ ಅದನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಗೂಗಲ್ ಕ್ರೋಮ್ ಓಪನ್ ಮಾಡಿ, ಫಸ್ಟ್ ಒಂದು ವಿಂಡೋ ತಗೊಳ್ಳಿ, ಇನ್ನೊಂದು ವಿಂಡೋ ತಗೊಳ್ಳಿ, ಇನ್ನೊಂದು ವಿಂಡೋ ತಗೊಳ್ಳಿ. ಓಕೆ, ಆಡ್ ನ್ಯೂ ಟ್ಯಾಬ್, ಆಡ್ ನ್ಯೂ ಟ್ಯಾಬ್, ಆಡ್ ನ್ಯೂ ಟ್ಯಾಬ್ ಅಂತ ಬರುತ್ತೆ. ಆ ವಿಂಡೋನಲ್ಲಿ ನಿಮ್ಮ ಯಾವ ಸೈಟ್ ಬೇಕಾಗಿದ್ರೆ ಆ ಸೈಟ್ಗೆ ಟೈಪ್ ಮಾಡಿ ಎಂಟರ್ ಮಾಡಿ, ಕೊಟ್ಟಿಟ್. ಸೊ ಆ ರೀತಿಯಲ್ಲಿ ಏನೋ ಮಾಡುತ್ತೆ, ಈ ಟ್ಯಾಬ್ಡ್ ಕಂಟೆಂಟ್ ಹೋಲ್ಡ್ ಮಾಡುತ್ತೆ. ರೈಟ್? ಎಸ್. JTabbed pan defines 3 constructors. We will use it default constructors. ಸೊ ಇಲ್ಲಿ 3 ರೀತಿಯ ಕನ್ಸ್ಟ್ರಕ್ಟರ್ ಸಪೋರ್ಟ್ ಮಾಡುತ್ತೆ, ಆದ್ರೆ ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ತೀವಿ. ವಿಚ್ ಕ್ರಿಯೇಟ್ಸ್ an empty control with the tabs positioned across the top of the pen. ಸೊ ಇಲ್ಲಿ ನಾವು 3 ರೀತಿಯ ಕನ್ಸ್ಟ್ರಕ್ಟರ್ ನ ಸಪೋರ್ಟ್ ಮಾಡಿದ್ರೇನು ನಾವು ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ತೀವಿ. ಇದೊಂದು ಎಂಟಿ ಕಂಟ್ರೋಲ್ ಆಗಿರುತ್ತೆ, ಯಾವತ್ತೂ ಈ ಟ್ಯಾಬ್ ಟಾಪ್ ನಲ್ಲೇ ಇರುತ್ತೆ. ಓಕೆ, ಅಕ್ರಾಸ್ ದ ಟಾಪ್ ಆಫ್ ದ ಪೆನ್, ಟಾಪ್ ಆಫ್ ದ ಪೆನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. The other 2 constructor let you specify the location of the tab which can be along any of the 4 sides. ಸೊ ಇಲ್ಲಿ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಎಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಟಾಪ್ ನಲ್ಲೇ ಇರುತ್ತೆ. ಉಳಿದ ಎರಡನ್ನ ನೀವೇ ಸ್ಪೆಸಿಫೈ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಟ್ಯಾಬ್ ಆಗಿ ಕಾಣಿಸ್ತಾ ಉಂಟು. ಐ ಥಿಂಕ್ ಇಟ್ ಇಸ್ ಅ ಟ್ಯಾಬ್. ಓಕೆ, ದೀಸ್ ಆರ್ ದ ಟ್ಯಾಬ್ಸ್. ಇದನ್ನ ಕ್ಲಿಕ್ ಮಾಡಿದಾಗ ಈ ಟ್ಯಾಬ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿದಾಗ ಈ ಟ್ಯಾಬ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿದಾಗ ಈ ಟ್ಯಾಬ್ ಬರುತ್ತೆ. ರೈಟ್? ಸೊ ಈ ರೀತಿಯ ಟ್ಯಾಬ್ ಆಗಿ ವರ್ಕ್ ಆಗುತ್ತೆ. ಗಾಟ್ ಇಟ್? ಸೊ ಈ ಪೊಸಿಷನ್ ನಾವೇನ್ ಮಾಡ್ಬೇಕಾಗುತ್ತೆ, ನೀವೇ ಸ್ಪೆಸಿಫೈ ಮಾಡ್ಬೇಕಾಗುತ್ತೆ. ಎಸ್. ಓಕೆ, JTabbed pan uses the single selection model. ಓಕೆ, ಸಿಂಗಲ್ ಸೆಲೆಕ್ಷನ್ ಮಾಡೆಲ್ ನ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಸಿಂಗಲ್ ಸೆಲೆಕ್ಷನ್ ಮಾಡೆಲ್ ಅಂದ್ರೆ ಏನು, ಯಾವ್ದಾಗ್ಲೂ ಒಂದನ್ನು ಮಾತ್ರವೇ ಸೆಲೆಕ್ಟ್ ಮಾಡಬಹುದು, ಮಲ್ಟಿಪಲ್ ಮಾಡೆಲ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಟ್ಯಾಬ್ಸ್ ಆರ್ ಆಡೆಡ್ ಬೈ ಕಾಲಿಂಗ್ ಆಡ್ ಟ್ಯಾಬ್ ಮೆಥಡ್. ಇಲ್ಲಿ ಟ್ಯಾಬ್ ಆಡ್ ಮಾಡಬೇಕಾಗಿದ್ರೆ ವಿ ಕ್ಯಾನ್ ಆಡ್ ಬೈ ಕಾಲಿಂಗ್ add tab method. Okay, for example, if I open one file, control O, right, ಇನ್ನೊಂದು ಚಾಪ್ಟರ್ ನ ನಾವು ಆಡ್ ಮಾಡ್ಕೊಳ್ಳುವ ಅಥವಾ ಡೆಸ್ಕ್ಟಾಪ್ ನಲ್ಲಿ ಇದ್ದದನ್ನೇ ಏನೋ ಒಂದು ಆಡ್ ಮಾಡುವ. Let me see this desktop and I am adding this whatever it may be, for example your question paper. Automatically ಏನಾಯ್ತು ನೋಡಿ, it is added to your tab. got it? ಸೊ ಈ ರೀತಿಯಲ್ಲಿ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಮೆಥಡ್ ಕಾಲ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ, ಆಡ್ ಟ್ಯಾಬ್ ಮೆಥಡ್. ಹಿಯರ್ ಇಸ್ ಒನ್ ಆಫ್ ಇಟ್ಸ್ ಫಾರ್ಮ್. ಇಲ್ಲಿ ಆಡ್ ಮೆಥಡ್ ನ ಆಡ್ ಟ್ಯಾಬ್ ಮೆಥಡ್ ನ ಸಿಂಟ್ಯಾಕ್ಸ್ ಉಂಟು. ವಾಯ್ಡ್ ಆಡ್ ಟ್ಯಾಬ್ ಸ್ಟ್ರಿಂಗ್ ನೇಮ್ ಕಾಂಪೊನೆಂಟ್ ಕಾಮ್. ಸೊ ಸ್ಟ್ರಿಂಗ್ ಹೆಸರು ಹೇಳಬೇಕು, ಕಾಂಪೊನೆಂಟ್ ಯಾವುದನ್ನ ಆಡ್ ಮಾಡ್ತಾ ಇದ್ರೋ ಆ ಕಾಂಪೊನೆಂಟ್ ಹೇಳಬೇಕು. ಓಕೆ, ಎಸ್. ಹಿಯರ್ ಇಸ್ ದ ನೇಮ್ ಆಫ್ ದ ಟ್ಯಾಬ್. ನೇಮ್ ಇಂಡಿಕೇಟ್ಸ್ ದ ನೇಮ್ ಆಫ್ ದ ಟ್ಯಾಬ್. ಹಿಯರ್ ದ ನೇಮ್ ಇಲ್ಲಿ ಬರ್ತಾ ಉಂಟು. And component of the tabs that should be added to the component. ಯಾವ ಕಾಂಪೊನೆಂಟ್ ಆಡ್ ಮಾಡ್ತಾ ಇದ್ರೋ ಆ ಕಾಂಪೊನೆಂಟ್ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಓಕೆ, the general procedure to use a tabbed pane is, the general procedure is used to tabbed pane is outlined here. ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಫಸ್ಟ್, ಕ್ರಿಯೇಟ್ an instance of JTabbed pane. ಸೊ JTabbed pane ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ. ಇನ್ಸ್ಟೆನ್ಸ್ ಮೀನ್ಸ್ ಆಬ್ಜೆಕ್ಟ್. ಓಕೆ, ಆಡ್ ಈಚ್ ಟ್ಯಾಬ್ ಬೈ ಕಾಲಿಂಗ್ ಆಡ್ ಟ್ಯಾಬ್. ಸೊ ಇಲ್ಲಿ ಟ್ಯಾಬ್ ಗೆ ಆಡ್ ಮಾಡಬೇಕಾಗಿರುವ ಪ್ರತಿಯೊಂದು ಟ್ಯಾಬ್ ನ ಆಡ್ ಮಾಡಬೇಕಾಗಿದ್ರೆ ಯು ಹ್ಯಾವ್ ಟು ಕಾಲ್ ಆಡ್ ಟ್ಯಾಬ್ ಮೆಥಡ್. ಆಡ್ ದ ಟ್ಯಾಬ್ಡ್ ಪೇನ್ ಟು ದ ಕಂಟೆಂಟ್ ಪೇನ್. ಈ ಟ್ಯಾಬ್ಡ್ ಪೇನ್ ಮತ್ತೆ ನಾವು ಯಾವುದಕ್ಕೆ ಆಡ್ ಮಾಡಬೇಕು, ಈ ವಿಂಡೋಗೆ ಆಡ್ ಮಾಡಬೇಕು. ವಿಂಡೋ ಇಸ್ ಫ್ರೇಮ್, ದಟ್ ಇಸ್ ಕಂಟೆಂಟ್. ಓಕೆ, ಕಂಟೆಂಟ್ ಪೇನ್ ಗೆ ಆಡ್ ಮಾಡಬೇಕು. ದ ಫಾಲೋಯಿಂಗ್ ಎಕ್ಸಾಂಪಲ್ ಇಲಿಸ್ಟ್ರೇಟ್ ಅ ಟ್ಯಾಬ್ಡ್ ಪೇನ್. ದ ಫಸ್ಟ್ ಟ್ಯಾಬ್ is titled cities and the contains 4 buttons. ಸೊ ಇಲ್ಲಿ
ಫಸ್ಟ್ ಟ್ಯಾಬ್ ನಲ್ಲಿ ಸಿಟೀಸ್ ಅನ್ನುವ ಟೈಟಲ್ ಉಂಟು, ಅದರಲ್ಲಿ 4 ಬಟನ್ ಉಂಟು ಅಂತ ಹೇಳ್ತಿದ್ದಾರೆ. ಈಚ್ ಬಟನ್ ಡಿಸ್ಪ್ಲೇಸ್ ದ ನೇಮ್ ಆಫ್ ಎ ಸಿಟಿ. ಪ್ರತಿಯೊಂದು ಬಟನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಸಿಟಿನ್ ರೆಪ್ರೆಸೆಂಟ್ ಮಾಡುತ್ತೆ. ಸೆಕೆಂಡ್ ಟ್ಯಾಬ್ ಈಸ್ ಟೈಟಲ್ ಕಲರ್ಸ್ ಅಂಡ್ ಕಂಟೆಂಟ್ 3 ಚೆಕ್ ಬಾಕ್ಸಸ್. ಸೆಕೆಂಡ್ ಟ್ಯಾಬ್ ನಲ್ಲಿ ಕಲರ್ಸ್ ಅಂತ ಟೈಟಲ್ ಕೊಟ್ಟಿದ್ದೀವಿ, ಅದರಲ್ಲಿ 3 ಚೆಕ್ ಬಾಕ್ಸ್ ಉಂಟು. ಈಚ್ ಚೆಕ್ ಬಾಕ್ಸ್ ಡಿಸ್ಪ್ಲೇಸ್ ದ ನೇಮ್ ಆಫ್ ಅ ಕಲರ್. The third tab is the title flavors and contain 1 combo box. So ಇಲ್ಲಿ flavors ಅಂತ ಉಂಟು, ಒಂದು combo box ಉಂಟು ಅಂತ ಹೇಳ್ತಾ ಇದ್ದಾರೆ. This enables the user to select one of 3 flavors. Okay. So ಈ sample program ನ ನಾವು ಅರ್ಥ ಮಾಡ್ಕೊಳ್ಬಹುದು. So whenever we are doing, these packages are compulsory. javax.swing, java.awt.star. Now public, it is a modifier. Class is a keyword. JTabbed pane demo. What is the name of the class? JTabbed pane demo. So ಇದರಲ್ಲಿ ಫಸ್ಟ್ ನಾವು ಕನ್ಸ್ಟ್ರಕ್ಟರ್ ಮಾಡ್ತಾ ಇದ್ವಿ. ಕನ್ಸ್ಟ್ರಕ್ಟರ್ ನಲ್ಲಿ ಫ್ರೇಮ್ ಸೆಟ್ ಮಾಡ್ತಾ ಇದ್ವಿ. ಫ್ರೇಮ್ ಮೀನ್ಸ್ ವಿಂಡೋ, ಕಂಟೈನರ್. ಓಕೆ, ಜೆ ಫ್ರೇಮ್ ಇಸ್ ಆಲ್ವೇಸ್ ಎ ಕಂಟೈನರ್, ಕಾಂಪೋನೆಂಟ್, ಕಂಟೆಂಟ್ ಪೇನ್. ಗಾಟ್ ಇಟ್. ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ, ಅದಕ್ಕೆ ಟೈಟಲ್ ಏನ್ ಕೊಡ್ತಾ ಇದ್ವಿ ಇಲ್ಲಿ, JTabbed pane demo. ನೆಕ್ಸ್ಟ್ ಯು ಆರ್ ಸೆಟ್ಟಿಂಗ್ ದ ಲೇಔಟ್ ಲೆಫ್ಟ್ ಟು ರೈಟ್ ಸೆಟ್ ಮಾಡ್ತಾ ಇದ್ದೀರಾ. jframe.set default close operation, ಕ್ಲೋಸ್ ಮಾಡುವಾಗ jframe.exit and close ಅಂತ ಕಂಪಲ್ಸರಿ ಬರೀಲೇಬೇಕು. ನೆಕ್ಸ್ಟ್ ಸೆಟ್ ಸೈಜ್ ಮಾಡ್ತಾ ಇದ್ದೀರಾ, ವಿಂಡೋ ಒಬ್ಬ ಸೈಜ್ 400 width and 200 height ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಈಗ ಏನ್ ಮಾಡ್ತಾ ಇದ್ದೀರಾ ನೋಡಿ, ವಿ ಆರ್ ಕ್ರಿಯೇಟಿಂಗ್ ದ JTabbed pane. ಸೊ JTabbed pane JTP. ಸೊ JTabbed pane ಆಬ್ಜೆಕ್ಟ್ JTP ಆಗಿರುತ್ತೆ, ನೀವು ಕ್ರಿಯೇಟ್ ಮಾಡಿದ್ದೀರಾ. JTP.add ಟ್ಯಾಬ್ ಮಾಡ್ತಾ ಇದ್ದೀರಾ. ಏನ್ ಟ್ಯಾಬ್ ಆಡ್ ಮಾಡ್ತಾ ಇದ್ದೀರಾ, ಸಿಟೀಸ್. ನ್ಯೂ ಸಿಟೀಸ್ ಪ್ಯಾನಲ್ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಓಕೆ, ಈ ಕಾಂಪೊನೆಂಟ್ ಆಡ್ ಮಾಡ್ತಾ ಇದ್ದೀರಾ. JTP.add ಟ್ಯಾಬ್ ಇನ್ನೊಂದು ಟ್ಯಾಬ್ ಆಡ್ ಮಾಡ್ತಾ ಇದ್ದೀರಾ, ಅದಕ್ಕೆ ಕಲರ್ಸ್ ಅಂತ ಕೊಡ್ತಾ ಇದ್ದೀರಾ. ನ್ಯೂ ಕಲರ್ಸ್ ಪ್ಯಾನಲ್ ಆಗಿ ಬರಬೇಕು. ಇದನ್ನ ಪ್ಯಾನಲ್ ಅಂತ ಹೇಳ್ತೀವಿ. ಈ ತರ ಇದ್ರೆ ಟ್ಯಾಬ್ ಅಂತ ಹೇಳ್ತಾ ಇದ್ವಲ್ವಾ, ಇದೊಂದು ಸಪರೇಟ್, ಕ್ಲಿಕ್ ಮಾಡಿದಾಗ ಸಪರೇಟ್ ಪ್ಯಾನಲ್ ನಲ್ಲಿ ಬರಬೇಕು. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವರ್ಕಿಂಗ್ ವಿಂಡೋ, ರೈಟ್. ನೆಕ್ಸ್ಟ್ JTP.add ಟ್ಯಾಬ್ ಫ್ಲೇವರ್ಸ್ ಅನ್ನುವ ಟ್ಯಾಬ್ ಆಡ್ ಮಾಡ್ತಾ ಇದ್ವಿ. ನ್ಯೂ ಫ್ಲೇವರ್ಸ್ ಪ್ಯಾನಲ್ ಹೊಸ ವಿಂಡೋದಲ್ಲಿ ಓಪನ್ ಆಗಬೇಕು. ಓಕೆ, jframe.add JTP ಈ ಆಬ್ಜೆಕ್ಟ್ ಆಡ್ ಮಾಡುವಾಗ 3 ಟ್ಯಾಬ್ ಆಡ್ ಮಾಡ್ತಾ ಇದ್ವಿ. jframe.set visible ಟ್ರೂ ಅಂತ ಮಾಡಿದ್ವಿ, ರೈಟ್. ಈಗ ಇಲ್ಲಿ ನೋಡಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಸ್ ಮೇನ್ ಮೆಥಡ್ ಬರಿತಾ ಇದ್ದೀರಾ. ಇದರಲ್ಲಿ ನಿಮ್ಮ ರನ್ ಮೆಥಡ್ ನ ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ರೈಟ್ swing utilities dot invoke later. swing utilities dot invoke later new runnable method ಯೂಸ್ ಮಾಡ್ತಾ ಇದ್ದೀರಾ. ಈ ನ್ಯೂ ರನ್ನಬಲ್ ಅಂತ ಯೂಸ್ ಮಾಡಿದ್ರೆ ಯು ಆರ್ ಕಾಲಿಂಗ್ ದ ಥ್ರೆಡ್. ಇಫ್ ಯು ವಾಂಟ್ ಟು ಎಕ್ಸಿಕ್ಯೂಟ್ ದ ಥ್ರೆಡ್, ಯು ಹ್ಯಾವ್ ಟು ಯೂಸ್ ದ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ನಲ್ಲಿ ನಿಮ್ಮ ಕನ್ಸ್ಟ್ರಕ್ಟರ್ ನ ಕಾಲ್ ಮಾಡ್ತಾ ಇದ್ದೀರಾ. ಕನ್ಸ್ಟ್ರಕ್ಟರ್ ಕಾಲ್ ಮಾಡುವಾಗ ಆಸ್ ಯು ನೋ ದಿಸ್ ಇಸ್ ಅನಾನಿಮಸ್ ಇನ್ನರ್ ಕ್ಲಾಸ್. ಇಲ್ಲಿ ಮೆಥಡ್ ಸ್ಟಾರ್ಟ್ ಆಯ್ತು, ಇಲ್ಲಿ ರನ್ ಮೆಥಡ್ ಇಲ್ಲಿಗೆ ಎಂಡ್ ಆಯ್ತು. ಇಲ್ಲಿ swing utilities dot invoke later ಇಲ್ಲಿ ಮೆಥಡ್ ಸ್ಟಾರ್ಟ್ ಆಯ್ತು, ಇಲ್ಲಿಗೆ ಎಂಡ್ ಆಯ್ತು. ಮೆಥಡ್ ಕಾಲಿಂಗ್ ಇಲ್ಲಿಗೆ ಎಂಡ್ ಆಗ್ತಾ ಉಂಟು. ಇಲ್ಲಿಗೆ ಮೇನ್ ಮೆಥಡ್ ಎಂಡ್ ಆಯ್ತು, ಇಲ್ಲಿಗೆ ನಿಮ್ಮ ಪ್ರೋಗ್ರಾಮ್ ಎಂಡ್ ಆಯ್ತು. ಓಕೆ, ಸೊ ಪ್ರೋಗ್ರಾಮ್ ಎಂಡ್ ಆದ ನಂತರ ಆಲ್ರೆಡಿ ಪ್ರೋಗ್ರಾಮ್ ನಲ್ಲಿ ಏನ್ ಮಾಡಿದ್ವಿ, ಇಲ್ಲಿ 3 ಟ್ಯಾಬ್ ಕ್ರಿಯೇಟ್ ಮಾಡಿದ್ವಿ, ರೈಟ್. 3 ಟ್ಯಾಬ್ ನಲ್ಲಿ ಪ್ರೋಗ್ರಾಮ್ ನಲ್ಲಿ ನಾವು ಆಲ್ರೆಡಿ ಇಲ್ಲಿ ಹೇಳ್ತಾ ಇದ್ವಿ, ಸಿಟೀಸ್ ನಲ್ಲಿ 4 ಬಟನ್ ಇರಬೇಕು, ಕಲರ್ಸ್ ನಲ್ಲಿ 3 ಚೆಕ್ ಬಾಕ್ಸ್ ಇರಬೇಕು, ಫ್ಲೇವರ್ಸ್ ನಲ್ಲಿ ಒಂದು ಕಾಂಬೋ ಬಾಕ್ಸ್ ಬೇಕು. ಅದಕ್ಕೆ ರಿಲೆವೆಂಟ್ ಆಗಿ ಕೋಡ್ ಮಾಡಲೇಬೇಕು. ಆ ಕೋಡ್ ನ ನಾವಿಲ್ಲಿ ಮಾಡ್ತಾ ಇದೀವಿ. ಮೇನ್ ಮೆಥಡ್ ಆದ ನಂತರ ಇಲ್ಲಿ ನಾವು ಮಾಡ್ತಾ ಇದೀವಿ, ಕ್ಲಾಸ್ ತಗೊಳ್ತಾ ಇದೀವಿ. ಕ್ಲಾಸ್ ಸಿಟೀಸ್ ಪ್ಯಾನಲ್ ಎಕ್ಸ್ಟೆನ್ಸ್ jPanel. ಓಕೆ, ಯಾಕೆಂತ ಹೇಳಿದ್ರೆ ಇಲ್ಲಿ ನೋಡಿ, ಯು ಆರ್ ಕಾಲಿಂಗ್ ದಿಸ್ ನ್ಯೂ ಸಿಟೀಸ್ ಪ್ಯಾನಲ್ ನ ನೀವು ಕಾಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಸಿಟೀಸ್ ಪ್ಯಾನಲ್ ಎಕ್ಸ್ಟೆನ್ಸ್ jPanel ಅಂತ ಹೇಳಿದ್ವಿ. ಪಬ್ಲಿಕ್ ಸಿಟೀಸ್ ಪ್ಯಾನಲ್, ಸೊ ಕ್ಲಾಸ್ ಹೆಸರೇನು, ಸಿಟೀಸ್ ಪ್ಯಾನಲ್ ಆಗಿರುತ್ತೆ. ಸಿಟೀಸ್ ಪ್ಯಾನಲ್ ಆಫ್ ಅಂತ ಕಾಲ್ ಮಾಡ್ತಾ ಇದ್ದೀರಾ. ಕನ್ಸ್ಟ್ರಕ್ಟರ್ ಆಗಿರುತ್ತೆ. ಇದರಲ್ಲಿ 3 ಬಟನ್ ಕ್ರಿಯೇಟ್ ಮಾಡಬೇಕು, ಜೆ ಬಟನ್ ಯೂಸ್ ಮಾಡಿದ್ರ. ಓಕೆ, ಫಸ್ಟ್ ಬಟನ್ಗೆ ಟೈಟಲ್ ಕ್ಯಾಪ್ಷನ್ ಏನ್ ಕೊಟ್ಟಿದ್ರ, ನ್ಯೂ ಇಯರ್, ಅದನ್ನ ಆಡ್ ಮಾಡಿದ್ರ. ಜೆ ಬಟನ್ B2 ಲಂಡನ್ ಬಟನ್ ಆಡ್ ಮಾಡಿದ್ರ. ಬಟನ್ 3 ಹಾಂಗ್ಕಾಂಗ್ ಆಡ್ ಮಾಡಿದ್ರ. ಬಟನ್ 4 ಟೋಕಿಯೋ ಆಡ್ ಮಾಡಿದ್ರ. ಇಲ್ಲಿಗೆ ನಿಮ್ಮ ಸಿಟೀಸ್ ಪ್ಯಾನಲ್ ಎಕ್ಸ್ಟೆನ್ಸ್ jPanel ಕ್ಲಾಸ್ ಎಂಡ್ ಆಗುತ್ತೆ. ಅದೇ ರೀತಿಯಲ್ಲಿ ಕಲರ್ ಪ್ಯಾನಲ್ ತಗೊಂಡಿದ್ರ, ಅದರಲ್ಲಿ 3 ಚೆಕ್ ಬಾಕ್ಸ್ ಏನಾದ್ರು ಕ್ರಿಯೇಟ್ ಮಾಡಬೇಕು, ಚೆಕ್ ಬಾಕ್ಸ್ ಕ್ರಿಯೇಟ್ ಮಾಡ್ತಾ ಇದ್ರ. ಓಕೆ, ಆ ಚೆಕ್ ಬಾಕ್ಸ್ ನ ಕ್ರಿಯೇಟ್ ಮಾಡಿದ ನಂತರ ಆಡ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಫ್ಲೇವರ್ ಪ್ಯಾನಲ್ ತಗೊಂಡಿದ್ದೀರಾ, ಫ್ಲೇವರ್ ಪ್ಯಾನಲ್ ನ ನೀವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ.
ಆ 3 ಫ್ಲೇವರ್ನ ಕನ್ಸ್ಟ್ರಕ್ಟರ್ ಫ್ಲೇವರ್ ಪ್ಲಾನ್ ಅಲ್ಲಿ ಕನ್ಸ್ಟ್ರಕ್ಟರ್ ತಗೊಂಡಿದ್ರ ಇಲ್ಲಿ ಕಾಂಬೋ ಬಾಕ್ಸ್ ರೈಟ್ ಜೆ ಕಾಂಬೋ ಬಾಕ್ಸ್ ಆಬ್ಜೆಕ್ಟ್ JCB ಕಾಂಬೋ ಬಾಕ್ಸ್ ತಗೊಂಡಿದ್ರ ಅದರಲ್ಲಿ ಆಡ್ ಐಟಮ್ ವೆನಿಲಾ ಆಡ್ ಐಟಮ್ ಚಾಕ್ಲೇಟ್ ಆಡ್ ಐಟಮ್ ಸ್ಟ್ರಾಬೆರಿ ಅಂತ ಹೇಳಿ ಆಡ್ ಮಾಡಿದ್ರ ಸೊ ಯಾವಾಗ ನೀವು ಈ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ರೋ ಈ ರೀತಿಯ ಟ್ಯಾಬ್ ಬರುತ್ತೆ ಸೊ ಬಿಫೋರ್ ದ್ಯಾಟ್ ಲೆಟ್ ಮೀ ಸಿ ಐ ವಾಂಟ್ ಟು ಓಪನ್ ಅಂಡ್ ಶೋ ದ ಪ್ರೋಗ್ರಾಮ್ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಒಂದು ಬರ್ಬೋದು ಈ ಪ್ಯಾನಲ್ನ ಕೋಡ್ ಸೇಮ್ ನಲ್ಲಿ ಬರಿಬೇಕಾ ಸಪ್ರೇಟ್ ಆಗಿ ಮಾಡಬೇಕಾ ಅಂತ ಹೇಳಿ ರೈಟ್ ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ವಿಲ್ ಓಪನ್ ಮೈ ಎಡಿಟರ್ ವಾಟ್ ಈಸ್ ಅವರ್ ಎಡಿಟರ್ ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ರೈಟ್ ಸೊ ಎಡಿಟರ್ನ ಓಪನ್ ಮಾಡಿ ನೀವು ಆ ಮೈನ್ ಮೆಥಡ್ ಆದ ನಂತರ ಕೆಳಗೇನೆ ಬರೆಯಲೇಬೇಕು ಅಂತ ಅನಿಸುತ್ತೆ ಓಕೆ ಐ ಆಮ್ ಕ್ಲೋಸಿಂಗ್ ಆಲ್ ದ ವಿಂಡೋಸ್ right let me close this also and let me open ಮಾಡುವಾಗ you have to be see this class jtablependemo.java so ಇಲ್ಲಿ ನಾವು ಆಲ್ರೆಡಿ ಕೋಡ್ ಬರೆದಿದ್ವಿ ಇಲ್ಲಿಗೆ ನಿಮ್ಮ ಮೇನ್ ಮೆಥಡ್ ಆಗೋಯ್ತು ಇದರ ಕೆಳಗೇನೆ ನಿಮ್ಮ ಈ ಪ್ಯಾನಲ್ ನ ಕೋಡ್ ನು ಬರಿಲೇಬೇಕು ಒಂದೇ ಪ್ರೋಗ್ರಾಮ್ ಓಕೆ ಸೊ ಇದಾದ ನಂತರ I am coming to your editor and I am running compiling and running okay so what is the class name java c j tabbed pane demo.java yes there is no error java j tabbed pane demo I am running now ಕಂಪೈಲ್ ಮಾಡಿದ್ವಿ ರನ್ ಮಾಡ್ತಾ ಇದ್ವಿ ಸೊ ರನ್ ಮಾಡಿದಾಗ ಯು ಆರ್ ಸೀಯಿಂಗ್ ಹಿಯರ್ jpaned ಬಂತು ಇಲ್ಲಿ 3 ಟ್ಯಾಬ್ ಕಾಣಿಸ್ತಾ ಉಂಟು ನಿಮಗೆ ಸೊ ಟ್ಯಾಬ್ ಬರಬೇಕಾಗಿದ್ರೆ ಟ್ಯಾಬ್ ಕಾಂಪೋನೆಂಟ್ ಯೂಸ್ ಮಾಡಬೇಕು ಇದರಲ್ಲಿ ಈ 4 ಬಟನ್ ಮಾಡಬೇಕಾಗಿದ್ರೆ ಬಟನ್ ಕ್ಲಾಸ್ ಅನ್ನು ಕ್ರಿಯೇಟ್ ಮಾಡಿರಬೇಕು ಆಸ್ ಅ ಪ್ಯಾನಲ್ ಓಕೆ ಪ್ಯಾನಲ್ ಆಗಿ ಬರ್ತಾ ಉಂಟು ರೈಟ್ ಸೊ ಯಾವಾಗ ನೀವು ಇದನ್ನು ಕ್ಲಿಕ್ ಮಾಡ್ತಿರೋ ಅದಕ್ಕೆ ಕೋಡ್ ಬರಿಬೇಕು ಇಲ್ಲಿ ಬರೀಲಿಲ್ಲ ಓನ್ಲಿ 4 ಬಟನ್ ಅಂತ ಹೇಳಿದ್ದಾರೆ 4 ಬಟನ್ ಅಷ್ಟೇ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು ವರ್ಕ್ ಆಗುತ್ತೆ ಫ್ಲೇವರ್ಸ್ ನಲ್ಲಿ ಸೆಲೆಕ್ಟ್ ಮಾಡಬಹುದು ಅಷ್ಟೇ ಓಕೆ ಬಟ್ ಇಲ್ಲಿ ಈವೆಂಟ್ಸ್ ಏನು ಕೊಡಲಿಲ್ಲ ಓನ್ಲಿ ದಿಸ್ ಇಸ್ ಅ ಸಿಂಪಲ್ ಪ್ರೋಗ್ರಾಮ್ ರೈಟ್ ಸೊ ಈ ರೀತಿಯಲ್ಲಿ ನಾವು ಸಾಫ್ಟ್ವೇರ್ ನ ಡೆವಲಪ್ ಮಾಡುವಾಗ ಇಂತ ಕಂಟ್ರೋಲ್ಸ್ ಅನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಓಕೆ ಸೊ ದಟ್ ಈಸ್ ಅಬೌಟ್ ಯುವರ್ jtabbed pane got it and next one is jscroll pane let us see what is j scroll pane ಇಲ್ಲಿ ಸ್ಕ್ರೋಲ್ ಬಾರ್ ನ ನಾವು ಹೇಗೆ ನೋಡ್ತಾ ಇದೀವೋ ಅದೇ ರೀತಿಯಲ್ಲಿ ಸ್ಕ್ರೋಲ್ ಬಾರ್ ನ ಸ್ಕ್ರೋಲ್ ಪೇನ್ ಯೂಸ್ ಮಾಡಿ ನಾವು ಮಾಡ್ತೀವಿ j scroll pane is a lightweight container that automatically handles scrolling of another component so ಇದನ್ನು ಯೂಸ್ ಮಾಡಿ ನಾವು ಏನು ಮಾಡಬಹುದು ಇನ್ನೊಂದು ಕಾಂಪೋನೆಂಟ್ ನ ಸ್ಕ್ರೋಲ್ ಮಾಡಬಹುದು ಆಡ್ ಮಾಡಬಹುದು the component being scrolled can be either an individual component so component ನ ಆಡ್ ಮಾಡಿದದನ್ನು ನಾವು ಸ್ಕ್ರೋಲ್ ಮಾಡಬಹುದು such as table or a group of component contained with another lightweight container such as jpanel so panel ನಲ್ಲಿ ಈಗನೇ ನಾವು ನೋಡಿದ್ವಿ jpanel ನ ಮೇಲೆ ನೋಡಿದ್ವಿ ಆ jpanel ನಲ್ಲಿ ಯಾವುದೆಲ್ಲ ಕಾಂಪೋನೆಂಟ್ ಆಡ್ ಮಾಡಿರ್ತೀರೋ ಆ ಕಾಂಪೋನೆಂಟ್ ನ ನಾವೇನ್ ಮಾಡಬಹುದು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ಓಕೆ yes let us see the here if the object being scrolled is larger than the viewable area ನಲ್ಲಿ ಇರಿದ್ರೆ we will get horizontal and vertical scroll bar automatically provided and the component can be scrolled through the pen so ಇಲ್ಲಿ ನಾವು ಸ್ಕ್ರೋಲ್ ಬಾರ್ ನೋಡ್ತಾ ಇದ್ವಿ ಸ್ಕ್ರೋಲ್ ಬಾರ್ ಅಂತದೆಲ್ಲ ನಾವು ಮಾಡಬೇಕು ಜಾವಾದಲ್ಲಿ ಅಂತ ಹೇಳಿದ್ರೆ ಕಂಪಲ್ಸರಿ ಯಾವ ಕಾಂಪೋನೆಂಟ್ ಯೂಸ್ ಮಾಡಬೇಕು jscroll pan ಯೂಸ್ ಮಾಡಬೇಕು jscroll pan ಯೂಸ್ ಮಾಡಿ ಲಾರ್ಜರ್ ವ್ಯೂವರ್ ಏರಿಯಾನ ನಾವು ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ ಲಾರ್ಜರ್ than the viewable area automatically these jscroll pan will provide horizontal and vertical scroll bar okay jo scroll pan automates scrolling it usually eliminates the need to manage individual scroll bar na manage ಮಾಡೋದನ್ನ ತಪ್ಪಿಸುತ್ತೆ right the viewable area of jscroll pan is called viewport view ಮಾಡುವ ಏರಿಯಾನ ನಾವು ಏನಂತ ಹೇಳ್ತೀವಿ viewport ಅಂತ ಹೇಳ್ತೀವಿ ಇಲ್ಲಿ ನಾವು pdf ಅಂತ ಏನು ಹೇಳ್ತೀವೋ ವರ್ಡ್ ಅಂತ ಏನು ಹೇಳ್ತೀವೋ jscroll pan ನ ಸ್ಕ್ರೋಲ್ ಮಾಡುವಾಗ ಬರುವ ಏರಿಯಾನ ನಾವು ಏನಂತ ಹೇಳ್ತೀವಿ viewport ಅಂತ ಹೇಳ್ತೀವಿ it is the window in which the component being scrolled is displayed ಆ ವಿಂಡೋದಲ್ಲಿ ಏನಾಗುತ್ತೆ ಯಾವ ಕಾಂಪೋನೆಂಟ್ ಸ್ಕ್ರೋಲ್ ಮಾಡ್ತಾ ಇದ್ವಿ ಅನ್ನೋದನ್ನ ತೋರಿಸುತ್ತೆ ಓಕೆ
The scroll bar scrolls the component through the viewport. In its default behavior, a JScrollPan will dynamically add or remove a scroll bar as needed. So default behavior ಬೇಸ್ ಮಾಡಿ ಏನಾಗುತ್ತೆ ಇಲ್ಲಿ ಆಡ್ ಮಾಡಬೇಕಾ ಬೇಡವಾ, ಸೊ ಹಾರಿಜಾಂಟಲ್ ಬೇಕಾ ವರ್ಟಿಕಲ್ ಬೇಕಾ ಅನ್ನೋದನ್ನ ಸ್ಪೆಸಿಫೈ ಆಗಿ ಆಟೋಮೆಟಿಕಲಿ ಆಡ್ ಆಗುತ್ತೆ. ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡಿದ್ರೆ ನೋಡಿ, ಇಲ್ಲಿ ವರ್ಟಿಕಲ್ ಸ್ಕ್ರೋಲ್ ಬಾರ್ ಇಲ್ಲ, ಓನ್ಲಿ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಉಂಟು. ಬಿಕಾಸ್ ಆಸ್ ವಿ ನೋ ಅವರ್ ಏರಿಯಾ ಈಸ್ ಲೆಸ್. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಜೂಮ್ ಮಾಡಿ ನೋಡ್ತೀನಿ. Now you are seeing the vertical scroll bar. Got it? So ಇಲ್ಲಿ ಡೈನಮಿಕಲ್ ಆಗಿ ಆಡ್ ಆಗುತ್ತೆ. ಈಗ ನೋಡಿ ಇಲ್ಲ. Got it? Yes. ಇಲ್ಲಿ ಉಂಟು. ಈಗ ಇಲ್ಲಿ horizontal scroll bar ಇಲ್ಲ. Okay? Yes. Now you are familiar how the dynamically horizontal and vertical scroll bars are added in your softwares. ಸೊ ಇದೆಲ್ಲ ಆಗಬೇಕಾಗಿದ್ರೆ ಇದನ್ನು ನಾವು ಯೂಸ್ ಮಾಡಬೇಕು. ಓಕೆ, ಎಸ್. ಫಾರ್ ಎಕ್ಸಾಂಪಲ್, ದ ಕಾಂಪೊನೆಂಟ್ ಇಸ್ ಟಾಲರ್ ದೆನ್ ದ ವ್ಯೂ ಪೋರ್ಟ್, ಅ ವರ್ಟಿಕಲ್ ಸ್ಕ್ರೋಲ್ ಬಾರ್ ಈಸ್ ಆಡೆಡ್. ನಾವು ವ್ಯೂ ಮಾಡಬೇಕಾಗಿರೋದು ಈಗ ಬಂತು ನೋಡಿ ಇಲ್ಲಿ, ರೈಟ್. ನಾವು ವ್ಯೂ ಮಾಡಬೇಕಾಗಿರುವ ಏರಿಯಾ ಜಾಸ್ತಿ ಇದ್ರೆ ಆಟೋಮೆಟಿಕಲಿ ವರ್ಟಿಕಲ್ ಸ್ಕ್ರೋಲ್ ಬಾರ್ ಬರುತ್ತೆ, ರೈಟ್. ಸೊ JScrollPan defines several constructor. The one used is shown here. ಇದರಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಟರ್ ಉಂಟು. ಇದರಲ್ಲಿ ನಾವು ಈ ಕನ್ಸ್ಟ್ರಕ್ಟರ್ ನ ಯೂಸ್ ಮಾಡ್ತೀವಿ. JScrollPan ಕಾಂಪೊನೆಂಟ್ ಯಾವ ಕಾಂಪೊನೆಂಟ್ ಹೇಳಿದಿರೋ ಆ ಕಾಂಪೊನೆಂಟ್ ನ ಆಡ್ ಮಾಡಬಹುದು. Scroll bars are automatically displayed when the content of the pane exceeds the dimension of the viewport. ಸೊ ಆಟೋಮೆಟಿಕಲಿ ಯಾವಾಗ ಆಡ್ ಆಗುತ್ತೆ, ಯಾವಾಗ ಎಕ್ಸಿಡ್ ಆಗುತ್ತೋ ವ್ಯೂಪೋರ್ಟ್ ನ ಏರಿಯಾ ಎಕ್ಸಿಡ್ ಆಗುವಾಗ ಆಟೋಮೆಟಿಕಲಿ ಸ್ಕ್ರೋಲ್ ಬಾರ್ಸ್ ಬರುತ್ತೆ. Here are the steps to follow a ScrollPan. So ScrollPan ಮಾಡಬೇಕಾಗಿದ್ರೆ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. Let us see what is that. First, create the component to be scrolled. ಯಾವ ಕಾಂಪೊನೆಂಟ್ ಸ್ಕ್ರೋಲ್ ಆಗಬೇಕು ಅದನ್ನ ಸ್ಪೆಸಿಫೈ ಮಾಡಬೇಕು. ಕ್ರಿಯೇಟ್ ಆನ್ ಇನ್ಸ್ಟೆನ್ಸ್ ಆಫ್ JScrollPan ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ಪಾಸಿಂಗ್ ಇಟ್ ಟು ದ ಆಬ್ಜೆಕ್ಟ್ ಟು ದ ಸ್ಕ್ರೋಲ್. ಸೊ ಕ್ರಿಯೇಟ್ ಮಾಡಿ ಯಾವ ಆಬ್ಜೆಕ್ಟ್ ಸ್ಕ್ರೋಲ್ ಆಗಬೇಕು ಅದನ್ನ ಸ್ಪೆಸಿಫೈ ಮಾಡಬೇಕು. ಆಡ್ ದ ScrollPan ಟು ದ ಕಂಟೆಂಟ್ ಪೇನ್. ಸೊ ನಿಮ್ಮ ವಿಂಡೋಗೆ ನಾವೇನ್ ಮಾಡಬೇಕು, ಕಂಟೆಂಟ್ ಪೇನ್ ಮೀನ್ಸ್ ಆಲ್ವೇಸ್ ಎ ವಿಂಡೋ ಕಂಟೈನರ್. Okay, so that is a frame. Let us see here the following example. ಈ following example ನಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡುವ. First, a JPanel object is created and 400 buttons are added to it. So ಒಂದು ಪ್ಯಾನಲ್ ಕ್ರಿಯೇಟ್ ಮಾಡಿ ಇಲ್ಲಿ 400 ಬಟನ್ ಆಡ್ ಮಾಡಿದ್ದಾರೆ and arranged in 20 columns. 20 ಕಾಲಮ್ ನಲ್ಲಿ ಅರೇಂಜ್ ಮಾಡಿದ್ದಾರೆ. Okay, this panel is then added to a ScrollPan and then ScrollPan is added to the content pan. ಸೊ ಇಲ್ಲಿ ಒಂದು ಪ್ಯಾನಲ್ ಕ್ರಿಯೇಟ್ ಮಾಡಿ 400 ಬಟನ್ ಅದನ್ನ 20 ಕಾಲಮ್ ನಲ್ಲಿ ಅರೇಂಜ್ ಮಾಡಿದ್ದಾರೆ. ಆ 20 ಕಾಲಮ್ ನ ಪ್ಯಾನಲ್ ನ ಮತ್ತೆ ನಾವು ಸ್ಕ್ರೋಲ್ ಪ್ಯಾನ್ ಗೆ ಆಡ್ ಮಾಡಿದ್ವಿ. ವಿ ಆರ್ ಆಡಿಂಗ್ ದ JPanel ಕಾಂಪೊನೆಂಟ್ ಟು ದ ಸ್ಕ್ರೋಲ್ ಪ್ಯಾನ್. ಓಕೆ, ಅದಾದ ನಂತರ ಈ ಸ್ಕ್ರೋಲ್ ಪ್ಯಾನ್ ಮತ್ತೆ ನಾವು ಯಾವುದಕ್ಕೆ ಆಡ್ ಮಾಡಿದ್ವಿ, ಕಂಟೆಂಟ್ ಪೇನ್ ನಿಮ್ಮ ವಿಂಡೋಗೆ ಆಡ್ ಮಾಡಿದ್ವಿ. ಬಿಕಾಸ್ ದ ಪ್ಯಾನಲ್ ಇಸ್ ಲಾರ್ಜರ್ ದ್ಯಾನ್ ದ ವ್ಯೂ ಪೋರ್ಟ್, ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಅಪಿಯರ್ಸ್ ಆಟೋಮೆಟಿಕಲಿ. ಸೊ ನಾವು ವ್ಯೂ ಮಾಡಬೇಕಾಗಿರುವ ಪ್ಯಾನಲ್ ಜಾಸ್ತಿ ಇದ್ದ ಕಾರಣಕ್ಕಾಗಿ, ಏರಿಯಾಕ್ಕಿಂತ ಎಕ್ಸಿಡ್ ಆಗ್ತಾ ಇದ್ದ ಕಾರಣಕ್ಕಾಗಿ ಆಟೋಮೆಟಿಕಲಿ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಸ್ಕ್ರೋಲ್ ಬಾರ್ ಬರುತ್ತೆ. ಯು ಕ್ಯಾನ್ ಯೂಸ್ ದ ಸ್ಕ್ರೋಲ್ ಬಾರ್ ಟು ಸ್ಕ್ರೋಲ್ ದ ಬಟನ್ ಇನ್ ಟು ವ್ಯೂ. ಸೊ ವ್ಯೂ ಮಾಡಲಿಕ್ಕೆ ಸ್ಕ್ರೋಲ್ ಬಾರ್ ನ ಯೂಸ್ ಮಾಡಲೇಬೇಕು. ಲೆಟ್ ಅಸ್ ಸಿ ದೀಸ್ ಪ್ಯಾಕೇಜಸ್ ಆರ್ ವೆರಿ ಇಂಪಾರ್ಟೆಂಟ್. ನೌ ವಿ ಆರ್ ರೈಟಿಂಗ್ ದ ಕ್ಲಾಸ್. ದ ನೇಮ್ ಆಫ್ ದ ಕ್ಲಾಸ್ ಇಸ್ JScrollPan demo and the class is defined as a public. Here also constructor is also defined as a public. JScrollPan demo constructor, ಇದರಲ್ಲಿ ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ತಾ ಇದೀವಿ. ಫಸ್ಟ್ ಫ್ರೇಮ್ ಕಂಪಲ್ಸರಿ ಬರುತ್ತೆ. ಫ್ರೇಮ್ ನ ಟೈಟಲ್ JScrollPan ಡೆಮೋ ಕೊಟ್ಟಿದ್ರ, ಕ್ಲೋಸ್ ಮಾಡುವಾಗ ಏನಾಗಬೇಕಂತ ಹೇಳ್ತಾ ಇದ್ರ, ಸೈಜ್ ಸ್ಪೆಸಿಫೈ ಮಾಡಿದ್ರ. ನೌ ಯು ಆರ್ ಕ್ರಿಯೇಟಿಂಗ್ ದ ಪ್ಯಾನಲ್. ವಾಟ್ ಇಸ್ ದ ಪ್ಯಾನಲ್ ಆಬ್ಜೆಕ್ಟ್, JP. ಪ್ಯಾನಲ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ನಂತರ ಲೇಔಟ್ ಕೊಡ್ತಾ ಇದ್ರ. ಏನ್ ಲೇಔಟ್ ಕೊಡ್ತಾ ಇದ್ರ, ಇಲ್ಲಿ ಗ್ರಿಡ್ ಲೇಔಟ್ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಅಬ್ಸರ್ವ್ ಹಿಯರ್ 20 ಕಾಲಮ್ಸ್ ಅಂತ ಹೇಳಿದ್ರಲ್ವಾ. ಗ್ರಿಡ್ ಲೇಔಟ್ ಮೀನ್ಸ್ component will be arranged in the form of rows and column. Grid ಅಂತ ಹೇಳಿದ್ರೆ ಮೀನಿಂಗ್ ಏನು, ರೋ ಅಂಡ್ ಕಾಲಮ್. ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದಾರೆ 20 what do you mean by 20 rows and 20 columns. Okay, so grid layout means the component will be arranged in the form of rows and columns, right. What is JP, panel object ನ ಲೇಔಟ್ ಹೇಗೆ ಅರೇಂಜ್ ಆಗಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ರ. ಇಲ್ಲಿ ಒಂದು ವೇರಿಯಬಲ್ ತಗೊಳ್ತಾ ಇದ್ರೆ int b is equal to 0. ಇಲ್ಲಿ ನೆಸ್ಟೆಡ್ ಫಾರ್ ಲೂಪ್ ಬರೀತಾ ಇದ್ರ. ಫಾರ್ I is equal to 0, I less than 20 ಕಂಡೀಷನ್ ಟ್ರೂ. ಇನ್ನರ್ ಫಾರ್ ಲೂಪ್ ಗೆ ಹೋಗುತ್ತೆ. J is equal to 0, J less than 2. ಇನ್ನರ್ ಫಾರ್ ಲೂಪ್ ಗೆ ಹೋಗ್ತಾ ಉಂಟು. ಇದರಲ್ಲಿ ಯು ಆರ್ ಆಡಿಂಗ್ ವಾಟ್ ಇಸ್ JP, panel ಡಾಟ್ ಆಡ್. ಏನ್ ಆಡ್ ಮಾಡ್ತಾ ಇದ್ರ, ಯು ಆರ್ ಆಡಿಂಗ್ ನ್ಯೂ J ಬಟನ್.
You are adding the button, that is button B. What is B value? 0. Button 0 add ಆಗುತ್ತೆ. Next you are incrementing, right? So ಇದು ಎಷ್ಟು ತನಕ ರಿಪೀಟ್ ಆಗುತ್ತೆ? 20 into 20 400. Okay, 20 into 20 400. So 20 rows 20 columns ನಲ್ಲಿ ನಿಮ್ಮ 400 buttons ಕ್ರಿಯೇಟ್ ಆಗುವಷ್ಟು ತನಕ ಈ ಬ್ಲಾಕ್ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ತಾ ಇದೀವಿ ನೋಡಿ. Now we are creating the scroll bar object, scroll pan. JScrollPan JSP. What is the name of the object of JScrollPan? JSP. Okay, ಆ JSP ನಲ್ಲಿ ನಾವು ಯಾವುದನ್ನ ಆಡ್ ಮಾಡ್ತಾ ಇದೀವಿ ನೋಡಿ, ಯಾವ ಕಾಂಪೊನೆಂಟ್ ಆಡ್ ಮಾಡಿದ್ವಿ ಇಲ್ಲಿ? JP. What is JP? J panel. Panel ನ ಆಡ್ ಮಾಡಿದ್ವಿ, ರೈಟ್? ಸೊ ಇದು ಆಡ್ ಮಾಡಿದ ನಂತರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ J frame dot add. ಸೊ ಆಲ್ರೆಡಿ ಫ್ರೇಮ್ ನ ಕ್ರಿಯೇಟ್ ಮಾಡಿದ್ವಿ, ಕಂಟೈನರ್ ನಲ್ಲಿ ಆಡ್ ಮಾಡ್ತಾ ಇದ್ವಿ. ಏನ್ ಆಡ್ ಮಾಡ್ತಾ ಇದ್ವಿ? JSP. JSP means JScrollPan. JScrollPan ನ ಲೇಔಟ್ ಏನ್ ಕೊಟ್ಟಿದ್ವಿ ಇಲ್ಲಿ? ಸೆಂಟರ್ ಅಂತ ಹೇಳಿದ್ವಿ. ಬಾರ್ಡರ್ ಲೇಔಟ್ ಡಾಟ್ ಸೆಂಟರ್ ನಲ್ಲಿ ಮಾಡಿದ್ವಿ. J frame dot set visible ಟ್ರೂ ಮಾಡಿದ್ವಿ. ಟ್ರೂ ಮಾಡಿದ ನಂತರ ಕಂಪಲ್ಸರಿ ತೋರಿಸುತ್ತೆ. ಯಾವಾಗ ಇದಾದ ನಂತರ ನಾವು ಕಂಪಲ್ಸರಿ ಮೇನ್ ಮೆಥಡ್ ಬರಿತಾ ಇದ್ವಿ, ದಟ್ ಇಸ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್. ಇದರಲ್ಲಿ ನಿಮ್ಮ ಥ್ರೆಡ್ ಮೆಥಡ್ ನ ಬರಿತಾ ಇದ್ರ, ಈವೆಂಟ್ ಡಿಸ್ಪ್ಯಾಚಿಂಗ್ ಥ್ರೆಡ್, ದಟ್ ಇಸ್ ಸ್ವಿಂಗ್ ಯುಟಿಲಿಟೀಸ್ ಡಾಟ್ ಇನ್ವೋಕ್ ಲ್ಯಾಟರ್ ಮೆಥಡ್. ಅದರಲ್ಲಿ ನ್ಯೂ ರನ್ನಬಲ್ ಯೂಸ್ ಮಾಡ್ತಾ ಇದ್ರ, ರನ್ ಥ್ರೆಡ್ ಅಂತ ಹೇಳಿದ್ರೆ ರನ್ ಮೆಥಡ್ ಬರುತ್ತೆ. ಸೊ ಇದೆಲ್ಲ ರನ್ ಮೆಥಡ್ ನಲ್ಲಿ ನೀವೇನ್ ಮಾಡ್ತಾ ಇದ್ರ? JScrollPan ಡೆಮೋನ ಕಾಲ್ ಮಾಡ್ತಾ ಇದ್ರ. ಸೊ ಇಲ್ಲಿಗೆ ನಿಮ್ಮ ಮೇನ್ ಮೆಥಡ್ ಎಂಡ್ ಆಗುತ್ತೆ. ಸೊ ಡೈರೆಕ್ಟ್ಲಿ ಐ ವಿಲ್ ರನ್ ದಿಸ್ ಪ್ರೋಗ್ರಾಮ್. ವಾಟ್ ಈಸ್ ದ ನೇಮ್? ಡೈರೆಕ್ಟ್ಲಿ ನಾನು ರನ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ ನಮ್ಮ ಎಡಿಟರ್ ಉಂಟು. ಐ ಆಮ್ ಡೈರೆಕ್ಟ್ಲಿ ರನ್ನಿಂಗ್, ರೈಟ್? ಜಾವಾ ಸಿ ಜೆ ಸ್ಕ್ರೋಲ್ ಪೆನ್ ಡೆಮೋ ಡಾಟ್ ಜಾವಾ. Compiling first and running. Java J scroll pan demo. So run ಮಾಡಿದಾಗ you are seeing automatically you are having horizontal and vertical scroll bar. ಈ ಸ್ಕ್ರೋಲ್ ಬಾರ್ ನ ಆಡ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ನಾವೇನ್ ಮಾಡಬೇಕು? JScrollPan ಯೂಸ್ ಮಾಡಬೇಕು. ಸೊ ಏನೇ ಒಂದು ಕಾಂಪೊನೆಂಟ್ ಆಡ್ ಮಾಡಬೇಕಾದ್ರೆ ಪ್ಯಾನಲ್ ನ ಯೂಸ್ ಮಾಡಬೇಕು. got it? Yes. So this is your program. Hope you understand this concept. We will meet in the next class.